Yes, welcome to Problems and Sets, which is class number 23. Today's class is easiest and enjoyed class. ಏನು ಸರ್ ಎಲ್ಲ ಪ್ರಾಬ್ಲಮ್ಸೇ ಸೆಟ್ಸ್ ವರ್ಕಿಂಗ್ ರೂಲ್ ತಿಳ್ಕೊಳ್ಳೋದು, ಪ್ರಾಬ್ಲಮ್ಸ್ ಮಾಡ್ತಿರೋದು. ಸ್ವಲ್ಪ ಇವತ್ತೊಂದು ದಿನ ಹಂಗೆ ವಿಡಿಯೋ ಆಫ್ ಮಾಡಿ ವರ್ಕ್ಬುಕ್ಕಲ್ಲಿ ಕ್ವಶನ್ ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಪ್ರಾಬ್ಲಮ್ಸ್ ಪಾರ್ಟು ಈಸಿಯಾಗಿರುತ್ತೆ, ಅಲ್ಲಿಗೆ ಮಾಡೋದು ಜಾಸ್ತಿ ಇರುತ್ತೆ. ವರ್ಕೌಟ್ ಕ್ಲಾಸ್ ಇಸ್ ಮೋರ್ ಟುಡೇ. ಎಸ್, ಫೈಂಡ್ ದ ಯೂನಿಯನ್ ಆಫ್ ಈಚ್ ಆಫ್ ದಿ ಫಾಲೋಯಿಂಗ್ ಅಂತ ನಮಗೆ ಒಂದು ಪ್ರಾಬ್ಲಮಲ್ಲೇ ಎರಡು ರೋಮನ್ ನಂಬರ್ಸ್ ಕೊಟ್ಟಿದ್ದಾರೆ. ಒಂದು ರೋಮನ್ ನಂಬರಲ್ಲೇನೋ ಸೆಟ್ಟು ಡೈರೆಕ್ಟ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಒಂದು ಸೆಟ್ಟಲ್ಲಿ ಡೈರೆಕ್ಟ್ ಎಲಿಮೆಂಟ್ಸ್ ಇದ್ದರೆ ಯಾವ ಮೆಥಡಲ್ಲಿದೆ ಅಂತ ಹೇಳ್ತೀರ ತಾವು? ರೋಸ್ಟರ್ ಮೆಥಡ್. ರೋಸ್ಟ್ ಪ್ರತಿಯೊಂದು ಮೆನ್ಷನ್ ಮಾಡಿರ್ತೀವಿ ಸೆಟ್ಟಲ್ಲಿ, ಯಾವುದೂ ಆಚೆ ಕಡೆ ಒಂದು ರೂಲಿಂದ ಬರೆದಿರಲ್ಲ. ಸೆಕೆಂಡ್ ರೋಮನ್ ನಂಬರಲ್ಲಿ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ಅದು ಕೂಡ ರೋಸ್ಟರ್ ಫಾರ್ಮ್ಗೆ ತಂದುಕೊಂಡು ಯೂನಿಯನ್ ಕಂಡುಹಿಡ್ಕೋಬೇಕು. ಅರ್ಥ ಆಯ್ತಾ? ರೋಮನ್ ನಂಬರ್ 1ನಲ್ಲಿ ದ ವೆರಿ ಫಸ್ಟ್ ಸೆಟ್ ಈಸ್ ಎಕ್ಸ್, ದಟ್ ಈಸ್ 135. ಆಮೇಲೆ ವೈ ನಥಿಂಗ್ ಬಟ್ 1 2 3 ಡೈರೆಕ್ಟಾಗಿ ಕೊಟ್ಟವ್ರೆ. ಎಕ್ಸ್ ಯೂನಿಯನ್ ವೈ ಇಸ್ ಈಕ್ವಲ್ಸ್ ಟು ರೆಪ್ರೆಸೆಂಟೇಷನ್ ಕರೆಕ್ಟ್ ಆಗಿರಬೇಕು. ಹಿಂಗೆ ಬರ್ಕೊಂಡು ಒಂದ್ಸಲಿ ಆಮೇಲೆ ಫೈನಲ್ ಆನ್ಸರ್ ಬರೀಬೇಕು. 1, 3, 5, 1, 2, 3. ವಾಟ್ ಈಸ್ ಮೀನ್ ಬೈ ಯೂನಿಯನ್? ಎರಡು ಸೆಟ್ಸಲ್ಲೂ ಇರ್ತಕ್ಕಂಥ ಎಲಿಮೆಂಟ್ಸನ್ನು ಕಂಬೈನ್ ಮಾಡಿ ಬರೀಬೇಕು. ರೂಲ್ ನಂಬರ್ 1, ಎರಡರಲ್ಲೂ ಇರಬೇಕು ಅಂತೇನಿಲ್ಲ, ಒಂದು ಸೆಟ್ಟಲ್ಲಿ ಇದ್ರೂ ಸಾಕು. ರೂಲ್ ನಂಬರ್ 2, ಅಕಸ್ಮಾತ್ ಎರಡರಲ್ಲಿತ್ತು, 3 ಎರಡರಲ್ಲೂ ಇದೆ, ಒಂದ್ಸಲಿ ಬರ್ಕೋ. 1 ಎರಡರಲ್ಲಿದೆ, ಒಂದ್ಸಲಿ ಬರ್ಕೋ. 5 ಇಲ್ಲಿ ಮಾತ್ರ ಇದೆ, 5 ಸೊ ಇರ್ಬೋದು, ಎರಡರಲ್ಲಿ ಇರಬೇಕು ಅಂತಿಲ್ಲ. 1, 2, 3, 5 ದಟ್ ಇಸ್ ದ ಯೂನಿಯನ್. ಅದೇ ರೋಮನ್ ನಂಬರ್ 2, ಇದು ರೋಮನ್ ನಂಬರ್ 1 ಮುಗಿದೋಯ್ತು. ಅದಕ್ಕೆ ಇವತ್ತು ಕಂಪ್ಲೀಟ್ 1 hour ಪಾಠ ಕೇಳಿಬಿಟ್ಟು, ಏನು ಕೂಡ ಪೆನ್ನು ಈಗ ಬರೀಲೇ ಬೇಡ, ಕಂಪ್ಲೀಟ್ ಪಾಠ ಕೇಳಿಬಿಟ್ಟು ಮೊಬೈಲ್ ಪಕ್ಕಕ್ಕೆ ಇಟ್ಬಿಟ್ಟು ಪೆನ್ ತಗೊಂಡು, ನಿಮಗೆ ತಪ್ಪು ಮಾಡ್ತೀರೋ ಅಂತ ಡೌಟ್ ಇದ್ದರೆ ರಫ್ ಪೇಪರ್ಸ್ ತಗೊಂಡು ಮಾಡಿ ಆಮೇಲೆ ನೋಟ್ಸ್ ಗತಿಸಿ, ಅದು ಇನ್ನೂ ಪರ್ಫೆಕ್ಟು. ಎರಡು ಕೆಲಸ ಮಾಡ್ತೀವಿ, ಎರಡು ಸಲ ಬರೀತು ಪ್ರಾಬ್ಲಮ್ಸ್. ಎಸ್, ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಲೈಸ್ ಬಿಟ್ವೀನ್ 1 and 6. ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ಸ್. ರೋಮನ್ ನಂಬರ್ 2 ಮಾಡ್ತಾ ಇದ್ದೀನಿ, ನಿಮ್ಮ ಹತ್ರ ವರ್ಕ್ಬುಕ್ ಇರಬೇಕು, ನಾನು ಪ್ರಾಬ್ಲಮ್ ಬರೀಕ್ಕೆ ರೆಡಿ ಇಲ್ಲ. ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಲೈಸ್ ಬಿಟ್ವೀನ್ 1 and 6. ಅಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, 1 ಇಸ್ ಈಕ್ವಲ್ ಇಲ್ಲ, ಲೆಸ್ ದ್ಯಾನ್ ಮಾತ್ರ ಇದೆ, ಅಂದರೆ 1 ಎಕ್ಸಂಪ್ಷನ್ ಆಗಿದೆಯೇ, ಸೊ 1 ಬರೀಕೂಡದು. ಆಯ್ತಾ? ಈ ರೀತಿ ಇರೋದಲ್ಲಿ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ 6, ಇಲ್ಲಿ ಇಸ್ ಈಕ್ವಲ್ ಇಲ್ಲ ಅಂದರೆ ಈ ನಂಬರ್ ನೋಡಕ್ಕುಂಟು, ಸೆಟ್ಟಲ್ಲಿ ಲೆಕ್ಕಕ್ಕಿಲ್ಲ, ಕಾಣಿಸ್ತಾ ಇದೆ ಅಷ್ಟೇ, ಲೆಕ್ಕಕ್ಕಿಲ್ಲ. ಮತ್ತೆ 6 ಇಸ್ ಈಕ್ವಲ್ ಟು 6 ಕೌಂಟ್. ಅಲ್ಲಿಗೆ ನಾವು 2, 3, 4, 5, 6. ಆಮೇಲೆ ಬಿ ಸೆಟ್ ಕೂಡ ಈ ಎಕ್ಸ್ ಬಿಲಾಂಗ್ಸ್ ಟೆನ್, ಅದು ಕೂಡ ಎನ್ ಅಂದ್ರೆ ನ್ಯಾಚುರಲ್ ನಂಬರ್. ಸೆಟ್ ಬಿ ಕೂಡ ಅವರೇ ಕೊಟ್ಟಿದ್ದಾರೆ. ಈ ವ್ಯಾಲ್ಯೂಸ್ ಲೈಸ್ ಬಿಟ್ವೀನ್ 6 and 10. 6 ಮತ್ತು 10 ಇಸ್ ಈಕ್ವಲ್ ಇಲ್ಲ ನೋಡಿ, 6 ಮತ್ತು 10 ಇಸ್ ಈಕ್ವಲ್ ಇಲ್ಲ. 6 ಮತ್ತು 10 ಇಸ್ ಈಕ್ವಲ್ ಇಲ್ಲ ಅಂದ್ರೆ ಅರ್ಥ ಏನು? ಮಧ್ಯದಲ್ಲಿರೋ ಬರೀರಿ ಅಂತ. ಅಲ್ಲಿಗೆ 7, 8, 9. ಶಲ್ ವಿ ಟೇಕ್ ಯೂನಿಯನ್? ಎಸ್, ಇದೇನಿದು ವೈ. ನೀವು ಯಾವತ್ತೇ ಆಗಲಿ ಇಲ್ಲೇ ಆನ್ಸರ್ ತಗೋಬಾರ್ದು, ಅದಕ್ಕೊಂದು ರೂಲ್ ಇದೆ. ಏನು? ಫಸ್ಟ್ ಸೆಟ್ಸನ್ನು ರೆಪ್ರೆಸೆಂಟೇಷನ್ ಮಾಡಬೇಕು ಯೂನಿಯನ್ ಮುಖಾಂತರ ಅಂತ. ನೀವೇನು ಮಾಡ್ತೀರಾ? ಈ ಸ್ಟೆಪ್ ಬರೀದಿರ ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಬರೀತಾರೆ. ಯುವರ್ ಆನ್ಸರ್ ಇಸ್ ಕರೆಕ್ಟ್, ಬಟ್ ಸ್ಟೆಪ್ಸ್ ಇವಾಗಿಂದಾನೇ ಎದುರಿಸೋದು ಕಲ್ತ್ಕೊಂಡ್ರೆ ನೀವು ಫಸ್ಟ್ ಪೀಸ್ನೇ. ಸೆಕೆಂಡ್ ಪೀಸಿಗೆ ಬೇಜಾನ್ ಸ್ಟೆಪ್ಸ್ ಎದುರಿಸ್ಬಿಡ್ತಾರೆ ಸ್ಕೀಮ್ ಪ್ರಕಾರ. ವ್ಯಾಲ್ಯೂಯೇಷನಲ್ಲಿ ಸೆಕೆಂಡ್ ಪೀಸ್ ಆನ್ಯುವಲ್ ಎಕ್ಸಾಮ್, ಪಬ್ಲಿಕ್ ಎಕ್ಸಾಮ್ ಸ್ಕೀಮ್ ಪ್ರಕಾರ ಇರ್ತಕ್ಕಂಥ ಸ್ಟೆಪ್ಸ್ನೆಲ್ಲ ಎದುರಿಸ್ತಾರೆ. ಎಸ್, 2 is there, 3 is there, 4 is there, 5 is there, 6 is there, 7 is there, 8 is there, 9 is there. ಏನು ಮಾಡಿದ್ರಿ ಮಾಸ್ಟ್ರೆ? ಎರಡು ಕಂಬೈನ್ ಮಾಡಿದೆ ಅಂದರೆ ಎರಡರಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸನ್ನ ಕಾಮನ್ ಆಗಿ ಬರದೆ. ಇಲ್ಲಿ 9 ಇಲ್ಲ, ಅವಶ್ಯಕತೆ ಇಲ್ಲ ಯೂನಿಯನ್ಗೆ. ಯೂನಿಯನ್ ಕಂಡಿಡುವಾಗ ಯಾವುದಾದ್ರೂ ಒಂದು ಸೆಟ್ಟಲ್ಲಿ ಇದ್ರೆ ಸಾಕು ಬರ್ಕೊಳ್ಳೋದು, ಅಕಸ್ಮಾತ್ ಎರಡರಲ್ಲಿದ್ದರೆ ಒಂದ್ಸಲಿ ಬರ್ಕೊಳ್ಳೋದು. ಇಲ್ಲೇನೆ ನಾನು ಸೆಕೆಂಡ್ ಪ್ರಾಬ್ಲಮ್ ಮುಗಿಸ್ತೀನಿ, ಸ್ಪೇಸ್ ಇದೆ, ಈಸಿಯಾಗಿದೆ ಪ್ರಾಬ್ಲಮ್ಸ್. ಬೇಜಾನ್ ವರ್ಕ್ ಮಾಡಬೇಕು. ಇವತ್ತಿನ ಕ್ಲಾಸ್ ಅಷ್ಟು ಇಷ್ಟು ಎಂಜಾಯ್ ಮಾಡೋಂಗಿಲ್ಲ ನೀವು. ಆಲ್ರೆಡಿ ನಿಮಗೆ 10th ಅಲ್ಲಿ ಸೆಟ್ಸ್ ಬಗ್ಗೆ ಇದೆಯೇನೋ ಅಂತ ಅನಿಸ್ತಾ ಇದೆ ನನಗೆ. ಎಸ್, ಈಗ ಶೋ ದಟ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎ ಅಂತ ತೋರ್ಸಕ್ಕೆ ಹೇಳಿದ್ದಾರೆ. ಯೂನಿಯನ್ ಇದು ಚಿಕ್ಕದಾಗಿ ಬರ್ದಿದ್ದೀನಿ.
ನಿಮ್ಗೆಲ್ಲರಿಗೂ ಗೊತ್ತು ಎ ಯೂನಿಯನ್ ಬಿ ಅಂದರೆ ಎಲ್ಲಿ 1 2 3 ಇದೆ, ಯೂನಿಯನ್ ಇಲ್ಲಿ ಏನು ಇಲ್ಲ ಅಂತ. ಅಲ್ಲಿಗೆ ಇದು 1 2 3ನೇ ಬಂತು ನೋಡಿ. ಮತ್ತೆ ಇಲ್ಲೇನು ಇಲ್ಲವಲ್ಲ ಸರ್, ಬೇಕಿಲ್ಲ, ಒಂದು ಸೆಟ್ ಇಲ್ಲದ್ರೆ ಸಾಕು ಅಂತ ಹೇಳ್ತಾ ಇದ್ದೀನಿ. ಅಗೈನ್ ದಿಸ್ ಇಸ್ ನಥಿಂಗ್ ಬಟ್ ವಾಟ್, ಏನೇ ಅಲ್ಲಿಗೆ ಎ ಯೂನಿಯನ್ ಬಿ ಎ ಪ್ರೂವ್ ಮಾಡ್ದಂಗೆ ಆಯಿತು ನೋಡಿ. ಫ್ರಾಕ್ಷನ್ ಆಫ್ ಮಿನಿಟಲ್ಲಿ ನಾವು ಎಷ್ಟು ಪ್ರಾಬ್ಲಮ್ಸ್ ಮಾಡ್ತೀವಿ ಅಷ್ಟೇ ಈಸಿ ಸೆಟ್ಸ್ ಎಲ್ಲ ಕಂಪ್ಲೀಟ್ ಎಲ್ಲ ಇಲ್ಲೇ ಕೊನೆವರೆಗೆ ಹಿಂಗೆ ಇರುತ್ತೆ. ಯಾವುದು ಫಾರ್ಮುಲಾ ಮರ್ತೋಗಿದ್ದಾನೆ, ಯಾವುದೋ ವರ್ಕಿಂಗ್ ರೂಲ್ ಸರಿಯಾಗಿ ಹೇಳ್ಕೊಡಲಿಲ್ಲ, ಮ್ಯಾಕ್ಸ್ ಸರಣ ಪ್ರಸಕ್ತಿ ಇರೋದಿಲ್ಲ. ಪ್ರತಿಯೊಂದು ಪ್ರಾಬ್ಲಮ್ಸ್ ಇದೇ ರೀತಿ ಇರುತ್ತೆ. ನಿಮಗೆ 9 ಮಾರ್ಕ್ಸ್ 11 ಮಾರ್ಕ್ಸ್ ಬರುತ್ತೆ ಇಷ್ಟು ಈಸಿಯೆಸ್ಟ್ ಪ್ರೊಸೀಜರಲ್ಲಿ. ಶಿಲ್ವಿರಾಬ್ ಎಸ್, ನೀವು ಒಂದು ಹೇಳ್ತಾ ಇದ್ದೀನಿ, ಇಷ್ಟು ದಿವಸ ವೈಲ್ ಪ್ಲೇಯಿಂಗ್ ವಿಡಿಯೋ ಯು ಆರ್ ವಿತ್ ದ ರನ್ನಿಂಗ್ ನೋಟ್ಸ್ ಇರ್ಬೋದೇನು ನನಗೆ ಗೊತ್ತಿಲ್ಲ. ಈಗ ವಿತೌಟ್ ಕ್ಲಾಸ್ ವಿತೌಟ್ ಮೊಬೈಲ್ 1 ಅವರ್ ಪಾಠ ಕೇಳಿಬಿಟ್ಟು ಬುಕ್ ತಗೊಂಡು ರಫ್ ಪೇಪರ್ಸ್ ತಗೊಂಡು ಫಸ್ಟ್ ರಫ್ ಪೇಪರ್ ಆನ್ಸರ್ಸ್ ಮಾಡಿ ಎಲ್ಲ ಕರೆಕ್ಷನ್ ಮಾಡಿಕೊಂಡು ಸರ್ವ್ ಮಾಡಿರೋದು ಸರಿಯಾಗಿದೆಯಾ ಇಲ್ಲ ಅಂತ ಆಮೇಲೆ ನೋಟ್ಸ್ಗೆ ಹತ್ಸು. ಒಂದೇ ಸಲ ಬಂದ್ಬಿಡ್ಬೇಕು, ಮತ್ತೆ ಮತ್ತೆ ವರ್ಕ್ ಮಾಡಬಾರ್ದು, ಸುಮ್ಮನೆ ನೋಡ್ಕೊಂಡು ಬಂದ್ಬಿಡ್ಬೇಕು ಟೆಸ್ಟ್ ಅಂದಾಗ. ಆ್ಯಕ್ಚುಲಾಗಿ 3rd ಪ್ರಾಬ್ಲಮ್ ಅಸೈನ್ಮೆಂಟ್ ಕೊಡೋಣ ಅನ್ಕೊಂಡೆ, ಕೊಡ್ರಿ ಸರ್. ಅಲ್ಲಿ ಫೈಂಡ್ ಎ ಯೂನಿಯನ್ ಬಿ ಯೂನಿಯನ್ ಡಿ, ಒಂದೇ ಸ್ಟೆಪ್ಪಲ್ಲಿ 2 ಯೂನಿಯನ್ಸ್ ಯೂಸ್ ಮಾಡಿದ್ದಾರೆ. ಏನಾದರೂ ಕನ್ಫ್ಯೂಷನ್ ಮಾಡ್ಕೊಳ್ತಾರಣ, ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಒಂದು ಪ್ರಾಬ್ಲಮ್ ಮಾಡ್ಕೊಡ್ತೇನೆ. ಯಾವ್ದು ಸರ್? ರೋಮನ್ ನಂಬರ್ 2. 3rd ಪ್ರಾಬ್ಲಮಲ್ಲಿ ರೋಮನ್ ನಂಬರ್ 2 ಮಾಡ್ತಾ ಇದ್ದೀನಿ. ದಟ್ ಈಸ್ ಇನ್ ಪೇಜ್ ನಂಬರ್ 69. ಆಯಿತಾ? ಹೇಗೆ ಸರ್ ನೋಡಿ, ಎ ಯೂನಿಯನ್ ಬಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ಎಲ್ಲಿದೆ ಸರ್ ನಿಮಗೆ ಎ ಯೂನಿಯನ್ ಬಿ? ಬುಕ್ಕಲ್ಲಿದೆ, ನನ್ನ ಕ್ವಶನ್ ಬರೀತಾ ಇಲ್ಲ, ವರ್ಕ್ ಬುಕ್ ಇರಬೇಕು ನಿಮ್ಮ ಹತ್ರ. ಡಿ ಯಾಕೆ ಸಬ್ಸ್ಟಿಟ್ಯೂಟ್ ಮಾಡಲಿಲ್ಲ ಸರ್? 3 ಅಟ್ ಎ ಟೈಮ್ ತೊಗೊಳ್ಳೋದು ಬೇಡ. ಫಸ್ಟ್ ಏನು ಮಾಡ್ತಾ ಇದ್ದೀನಿ ನೋಡಿ, ಎ ಯೂನಿಯನ್ ಬಿ ತೊಗೊಂಡ್ಬಿಡ್ತೀನಿ. ಫಸ್ಟ್ ಎ ಮತ್ತು ಬಿ ಇರ್ತಕ್ಕಂಥ ಸೆಟ್ ಎಲಿಮೆಂಟ್ಸನ್ನು ಕಂಬೈನ್ ಮಾಡ್ತಾ ಇದ್ದೀನಿ. ಹೌದಾ? ದಟ್ ಈಸ್ 1, 2, 3, 4, 5, 6. ಏನದು? ಎ ಯೂನಿಯನ್ ಬಿ. ಆಮೇಲೆ ಯೂನಿಯನ್ ಡಿ. ಈಗ ಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಮಾಡ್ಕೊಳ್ಳೋಣ ಇವಾಗಲೇ ಮಾಡ್ಕೊಳ್ಳೋಣ. ಒಂದು ಸ್ಟೆಪ್ ಉಳಿತದೆ ನಮಗೆ. ಹೇಗೆ ಸರ್? ಡಿ 7, 8, 9, 10. 7, 8, 9, 10. 7, 8, 9, 10 ಬರುತ್ತೆ. ಈಗ ಎರಡರಲ್ಲೂ ಮತ್ತೆ ಯೂನಿಯನ್ ತಗೋಬೇಕು. ಹೌದಾ? ನೋಡಿ ಇಲ್ಲಿ 1, 2, 3, 4, 5, 6 ಇವೆಲ್ಲ ಇದರಲ್ಲಿ ಕವರ್ ಆಯ್ತು. 7, 8, 9, 10 ಯಾವುದು ಬಿಡಲಿಲ್ಲ, ಎರಡರಲ್ಲೂ ಬಂದ್ಬಿಡ್ತು. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಪ್ರಾಬ್ಲಮ್ ನಂಬರ್ ರೋಮನ್ ನಂಬರ್ 2 ಇನ್ ಮೇನ್ ಪ್ರಾಬ್ಲಮ್ ಥರ್ಡ್ ಒನ್. ಸೊ ನೀವು ಒಂದೇ ಸ್ಟೆಪ್ಗೆ ಅಂದರೆ ಡಿ ಕೂಡ ಇಲ್ಲೇ ಬರ್ಕೊಂಡು ಬರ್ದಾಗ್ತೀರಾ ಅಂತ ನಾನು ಒಂದು ಸ್ಟೆಪ್ ಎಕ್ಸ್ಟ್ರಾ ತೋರಿಸಿದ್ದೀನಿ. ಸೊ ಈ ಸ್ಟೆಪ್ ಮಸ್ಟ್ ಆ್ಯಂಡ್ ಶುಡ್ ಇರಬೇಕು. ಸ್ಕೀಮ್ ಪ್ರಕಾರ ಮಾರ್ಕ್ಸ್ ಇರ್ತವೆ. ಇವೆರಡಕ್ಕೂ ಯೂನಿಯನ್ ತೊಗೊಂಡ್ರೆ 1 ಮಾರ್ಕ್ ಕೊಡಿ, ಆಮೇಲೆ ಫೈನಲ್ ಆನ್ಸರ್ 1 ಮಾರ್ಕ್ ಕೊಡಿ. ನೀವು ಒಂದೇ ಸಲ ಫೈನಲ್ ಆನ್ಸರ್ ಬರ್ದಾಕ ನಿಮ್ಮ ಸ್ಕೀಮ್ ಪ್ರಕಾರ ಫೈನಲ್ ಮಾರ್ಕ್ ಯಾವುದಕ್ಕಿದೆಯೋ ಅದು ಸಿಗುತ್ತೆ. ಫೈನಲ್ ಸ್ಟೆಪ್ಗೆ ಎಷ್ಟು ಮಾರ್ಕ್ಸ್ ಇದೆಯೋ ಅಷ್ಟು ಮಾತ್ರ ಸಿಗುತ್ತೆ. ಅರ್ಥ ಆಯ್ತಾ? ಇಂಥದ್ದೇ ರೋಮನ್ ನಂಬರ್ 3 ಇದೆ. ಅರ್ಥ ಆಗ್ತಿದೆಯಾ? ಆಮೇಲೆ 4th ಒನ್ ನಾನೇ ಮಾಡ್ತೀನಿ. ಎಸ್, ಇನ್ 4th ಪ್ರಾಬ್ಲಮ್ ದೇರ್ ಆರ್ 4 Roman numbers. Roman number 1, Roman number 2, Roman number 3, Roman number 4. You have to do Roman number 1 and Roman number 4. I will explain the answer and working rule of Roman number 2 and Roman number 3. On the basis of those 2 Roman numbers, you can solve. So, Roman number 2 ಏನಿದೆ ಇಲ್ಲಿ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಇದೆ. ಒಂದು ನೆನ್ಪಿಟ್ಕೋ, ಈ ಸೆಟ್ಸಲ್ಲಿ ಮೋರ್ ದ್ಯಾನ್ 1 ಆಪರೇಟರ್ ಬಂದಾಗ ನೋಡಿ, ಇಲ್ಲಿ ಯೂನಿಯನ್ ಇದೆ, ಇಂಟರ್ಸೆಕ್ಷನ್ ಇದೆ. ಸೊ ಇಟ್ ಹ್ಯಾಸ್ 2 ಆಪರೇಟರ್ಸ್. ಇಫ್ ಯು ಕಮ್ ಅಕ್ರಾಸ್ ಮೋರ್ ದ್ಯಾನ್ 2 ಆಪರೇಟರ್ಸ್, ಫಸ್ಟ್ ವಿ ಕ್ಯಾನ್ ಫೈಂಡ್ ದ ಆಪರೇಟರ್ ವಿಚ್ ಈಸ್ ಇನ್ ಬ್ರಾಕೆಟ್. ಬ್ರಾಕೆಟ್ಸ್ ಕೊಡದೇ ಇದ್ರೆ ಸರ್ ಅವಾಗ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು. ಸೊ ಇನ್ಸೈಡ್ ಬ್ರಾಕೆಟ್ ವಾಟ್ ಯು ಹ್ಯಾವ್ ಆಪರೇಟರ್? ಇಂಟರ್ಸೆಕ್ಷನ್. ಸೊ ವಿ ಹ್ಯಾವ್ ಟು ಟೇಕ್ ಇಂಟರ್ಸೆಕ್ಷನ್ ಫಾರ್ ಬಿ ಅಂಡ್ ಸಿ ಫಸ್ಟ್ ಆಫ್ ಆಲ್. ದಟ್ ಈಸ್ ಬಿ ಅಂಡ್ ಸಿ. ಬಿ ಏನು? 7, 9, 11, 13. ಇಂಟರ್ಸೆಕ್ಷನ್ ಸಿ ಏನು? 11, 13, 15. ಕರೆಕ್ಟಾಗಿ ಬರ್ಕೊಂಡಿದೆ ಇಲ್ಲ ಫಸ್ಟ್ ಚೆಕ್ ಮಾಡಬೇಕು. ಬಿ ಸಿ ಬರ್ಕೊಂಡಿದ್ದೀನಿ ನಾನು. ಬಿ ಅಂಡ್ ಸಿ, ಬಿ ಸೆಟ್ಟು ಮತ್ತು ಸಿ ಸೆಟ್ಟು ಸರಿಯಾಗಿ ಒಂದು ಎಲಿಮೆಂಟ್ ತಪ್ಪು ಕೋಡ್ ಮಾಡಿಕೊಂಡು ಕೂಡ ಹೊಟ್ಟೋಗುತ್ತೆ. ಇವಾಗ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ? ಇಂಟರ್ಸೆಕ್ಷನ್ ಅಂತಂದ್ರೆ ಏನಪ್ಪ? ಎರಡರಲ್ಲೂ ಕಾಮನ್ ಇದ್ರೆ ಮಾತ್ರ ಆನ್ಸರ್ ಬರಿತೀವಿ. ಆ ವಿಚಾರ ಚೆನ್ನಾಗಿ ತಿಳಿದಲ್ಲಿ. ಶಲ್ ವಿ ರೈಟ್ 7 ಹಿಯರ್? ನೋ.
ಬಿಕಾಸ್ ದಿಸ್ ಇಸ್ ಇಂಟರ್ಸೆಕ್ಷನ್. ಆಗಲೇ ಯೂನಿಯನ್ ಇತ್ತು, ಯಾವುದರಲ್ಲಿದ್ದರೂ ಬರೀಬೋದಾಗಿತ್ತು. 7 ಇಲ್ಲಿದೆ, ಇಲ್ಲಿಲ್ಲ, ಅದಕ್ಕೆ ಇಲ್ಲಿ ಬರಲ್ಲ. ಶಲ್ ವಿ ರೈಟ್ 9 ಹಿಯರ್? ನೋ. ಶಲ್ ವಿ ರೈಟ್ 11 ಹಿಯರ್? ಎಸ್, ಎಕ್ಸಾಕ್ಟ್ಲಿ. ಶಲ್ ವಿ ರೈಟ್ 13 ಹಿಯರ್? ಎಸ್, ಎಕ್ಸಾಕ್ಟ್ಲಿ. Shall we write 15 here? No, 15 here is there, in this set is not there. That's over. A union B intersection C, how to find? A ಅಂತಂದ್ರೆ 3, 5, 7, 11. This is A. B intersection just now itself we are find out. What is meant by union? Combine the elements of two sets, followed by the rules. The element can present in only one set. If the element belongs to both the sets, you can write only one time. Working rule ಮೇಲೆ 3, 5, 7, 11 ಎರಡರಲ್ಲಿದೆ, ಒಂದೇ ಸಲ ಬರೀತೀವಿ. 13 close. So your Roman number 3 is closed. How to find Roman number 3? First you shall find A intersection B. A ಅಂತಂದ್ರೆ 3, 5, 7, 11. Intersection B ಅಂತಂದ್ರೆ 7, 9, 11, 13. This is how to find Roman number 3. That is, in first step we have to find A intersection B. A intersection B means A, B ಅಲ್ಲಿ ಕಾಮನ್ ಇರ್ತಕ್ಕಂಥವು. I think it's having only 11, I think. Is it or not? 11 is the common element between A intersection B. Then go to B union C. Then B union C. B ಅಂತಂದ್ರೆ ಏನು? 7, 9, 11, 13. ಯೂನಿಯನ್ C ಅಂತಂದ್ರೆ ಏನು? 11, 13, 15. ವಾಟ್ ಈಸ್ meant by union? Combine the elements. ಅಂದ್ರೆ 7 ಬರುತ್ತೆ, 9 ಬರುತ್ತೆ, 11 ಬರುತ್ತೆ, 13 ಬರುತ್ತೆ, 15 ಬರುತ್ತೆ. Is it or not? Yes. ಈಗ A intersection B intersection B union C. Is it? Intersection N ಅಲ್ಲ ಇದು. ಆಗ ನಾವು A intersection B ನಮಗಿಲ್ಲಿ 11 ಇದೆ. Intersection B union C ನಮಗಿಲ್ಲಿ 7, 9, 11, 13, 15 ಇದೆ. ಇಲ್ಲಿ ಎಲಿಮೆಂಟ್ಸ್ ತಗೊಂಡು ಸೆಲೆಕ್ಟ್ ಮಾಡ್ಕೊಳ್ಳೋವಾಗ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ದೇನೇನೋ ನಾನು ಅಬ್ಸರ್ವ್ ಮಾಡಬೇಕು ನೀವು. ಯಾಕಂದರೆ ನಾನು ಒಂದ್ಸಲಿ 11 ಅದರಲ್ಲಿರಲ್ಲ ಬರ್ದಾಕಿರ್ತೀನಿ. ಕ್ಲಾಸ್ ರೂಮ್ ಆದರೆ ನೀವೆಲ್ಲರೂ ಯಾರೋ ಒಬ್ರು ಸರ್ ಎಲಿಮೆಂಟ್ ತಪ್ಪಾಗಿದೆ ನೋಡಿ ಅಂತ ಹೇಳ್ತಾರೆ. ಇದು ಕ್ಲಾಸ್ ರೂಮ್ ಅಲ್ದಿರೋದ್ರಿಂದ ಆ ಥರ ಮಿಸ್ಸಿಂಗ್ ಮಿಸ್ಟೇಕ್ಸ್ ಆಗಿರ್ಬೋದು. ಸರ್ ಆ ಥರ ಆಗಿದ್ದು ನೋಡಿ. ಇಂಟರ್ಸೆಕ್ಷನ್, ವಾಟ್ ಈಸ್ meant by this intersection? The element should belongs to both the sets. What is that? It's only 11, not 1, 1. This is 11. So this is the answer for Roman number 3. In similar way, you should solve the Roman number 2 and Roman number 4 for the main problem 4. ಅಷ್ಟು ಈಸಿ ಇರ್ತದೆ ಸೆಟ್ಸ್ ಚಾಪ್ಟರ್. ಈ ರಿಲೇಷನ್ಸ್ ಅಷ್ಟೇ, ಫಂಕ್ಷನ್ಸ್ ಅಷ್ಟೇ. ಈ ದಿದ್ಮುಂಡೆವು ಡಲ್ ಮಕ್ಕಳು ಪಾಸ್ ಆಗೋದಕ್ಕೆ ಕಾಯ್ಕೊಂಡಿರುವ ಈ ಚಾಪ್ಟರ್ನ ವರ್ಕೌಟ್ ಮಾಡ್ಕೊಂಡ್ಬಿಟ್ರೆ ಇಂಥವು ನಾನು ಇನ್ನೆರಡು ತೋರಿಸ್ತೀನಿ. ಅದರಲ್ಲಿ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ. 5 ಮಾರ್ಕ್ಸ್ ಕ್ವಶನ್ಸು ತೋರಿಸ್ತೀನಿ, ಇವೇ ಕೊಡ್ತಾರೆ ಅಂತ. ಅರ್ಥ ಆಗ್ತಿದೆಯಾ? ಎಸ್. ಇನ್ ಪ್ರಾಬ್ಲಮ್ ನಂಬರ್ 5, if these dots are not there, if it is a finite set, then I left you to homework as this problem. ಯಾಕೋ ನನಗೆ ಸಮಾಧಾನ ಇಲ್ಲ ನಿಮ್ಮ ಹತ್ರ ಮಾಡಿಸೋದಕ್ಕೆ. ಅಲ್ಲಿ ಅವನು ವರ್ಡಿಂಗ್ಸಲ್ಲಿ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಅಂತಾನೆ, ಎಲ್ಲಿವರೆಗೂ ಬರೀಬೇಕು ಅಂತ ಕೊಟ್ಟಿಲ್ಲ. ಆಮೇಲೆ ಎಕ್ಸ್ ಇಸ್ ಎ ಈವನ್ ನ್ಯಾಚುರಲ್ ನಂಬರ್ ಅಂತಾನೆ, ಅದು ಎಲ್ಲಿವರೆಗೂ ಬರೀಬೇಕು ಅಂತ ಕೊಟ್ಟಿಲ್ಲ. ಆಮೇಲೆ ಎಕ್ಸ್ ಇಸ್ ಎ ಆಡ್ ನ್ಯಾಚುರಲ್ ನಂಬರ್ ಅಂತಾನೆ, ಅದು ಎಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಕೊಟ್ಟಿಲ್ಲ. ಬಿಕಾಸ್ ಆಫ್ ದಿಸ್ ಕನ್ಫ್ಯೂಷನ್ I am going to solve myself this 5th problem. So what's your first Roman number? A intersection C. A is there, B, C is there in front of you. So please substitute the sets A, 1, 2, 3. ಅದು ನ್ಯಾಚುರಲ್ ನಂಬರ್ಸ್ ಅಂದಾಗ ಅದು ಕೂಡ ಇರುತ್ತೆ. 3, 4 ಈ ರೀತಿ ಇರುತ್ತೆ. 4 ... Intersection, what is meant by C? 1, 3, 5 ... I will use some local language to understood this answer easily. ನೆಕ್ಸ್ಟ್ ಆನ್ಸರ್ ಸುಲಭವಾಗಿ ಬರೆಯೋದಕ್ಕೆ ನಾನೊಂದು ಸ್ವಲ್ಪ ಲೋಕಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀನಿ. ಮ್ಯಾಥಮೆಟಿಕ್ಸ್ ಲ್ಯಾಂಗ್ವೇಜ್ ಪಕ್ಕಕ್ಕಿಟ್ಟು ಲೋಕಲ್ ಲ್ಯಾಂಗ್ವೇಜ್.
ಇಲ್ಲಿ ಏನ್ರಿ ಬರ್ತಿದ್ದೀವಿ ನಾವು? ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂದರೆ ಈವನ್ ನ್ಯಾಚುರಲ್ ನಂಬರ್ಸು ಇರ್ತವೆ, ಎನ್ ಅಂದರೆ ನ್ಯಾಚುರಲ್ ನಂಬರ್, ಪ್ಲಸ್ ಆಡ್ ನ್ಯಾಚುರಲ್ ನಂಬರ್ಸು ಇರ್ತವೆ. ಹೌದಾ? ಇಸ್ ಇಟ್ ಸೆಟ್ಸ್ ಲ್ಯಾಂಗ್ವೇಜ್? ಇನ್ಸೈಡ್ ಫ್ಲವರ್ ಬ್ರಾಕೆಟ್ ಕ್ಯಾನ್ ಯು ಯೂಸ್ ಪ್ಲಸ್ ಸೈನ್? ನೋ ವೇ. ದಿಸ್ ಇಸ್ ನಾಟ್ ಸೆಟ್ಸ್ ಲ್ಯಾಂಗ್ವೇಜ್. ಪ್ಲೀಸ್ ಮೇಕ್ ಇಟ್ ಆಸ್ ಅ ಸೈಡ್ ವರ್ಕ್. ದಿಸ್ ಸ್ಟೆಪ್ ಯು ಮೇಕ್ ಇಟ್ ಆಸ್ ಅ ಸೈಡ್ ವರ್ಕ್. Intersection. What are these numbers? Only odd natural numbers. Odd natural numbers. This is somewhat belongs to sets language, but this is entirely violent sets language. We won't use plus sign anywhere in the sets. But to understood you, below average of you, I am using some local language. What is this? Natural numbers. Nothing but even natural numbers, odd natural numbers. ಅರ್ಥ ಆಯ್ತಾ? ಅಲ್ಲಿ ನಮಗೆ ಸಮ ಪೂರ್ಣಾಂಕ, ನ್ಯಾಚುರಲ್ ನಂಬರ್ ಅಂದರೆ ಸಹಜ ಸಂಖ್ಯೆಗಳು. ಸಹಜ ಸಂಖ್ಯೆಗಳು. ಈವನ್ ನಂಬರ್ಸ್ ಅಂದರೆ ಸಮಸಂಖ್ಯೆ ಆಗಿ ಸಹಜ ಸಂಖ್ಯೆ ಆಗಿರಬೇಕು. ನ್ಯಾಚುರಲ್ ನಂಬರ್ ಸಹಜ ಸಂಖ್ಯೆಗಳು ಒಂದರಿಂದ ಶುರುವಾಗುತ್ತೆ. ಅರ್ಥ ಆಯ್ತಾ? ಈವೆನ್ ನ್ಯಾಚುರಲ್ ನಂಬರ್ ಸಮಸಂಖ್ಯೆಗಳು, ಆಡ್ ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಆಡ್. ಆಯ್ತಾ? ಎಸ್. ಇಲ್ಲಿ ಲೋಕಲ್ ಲ್ಯಾಂಗ್ವೇಜಿಂದ ನಮಗೆ ಬೆನಿಫಿಟ್ ಆಗಿದ್ದೇನು? ಇಂಟರ್ಸೆಕ್ಷನ್ ಅಂದರೆ ಎರಡರಲ್ಲೂ ಕಾಮನ್ ಇರಬೇಕು ಅಂತ. ನೋಡಿ, ಆಡ್ ನ್ಯಾಚುರಲ್ ನಂಬರ್ಸ್ ಇಲ್ಲೂ ಇದೆ, ಆಡ್ ನ್ಯಾಚುರಲ್ ನಂಬರ್ಸ್ ಇಲ್ಲೂ ಇದೆ. ಹಾಗಾದರೆ ಇಲ್ಲಿ ಬರೋದು ಯಾವುದು? ಆಡ್ ನ್ಯಾಚುರಲ್ ನಂಬರ್ಸ್. ದಿಸ್ ಈಸ್ ಸ್ಟೆಪ್ ಆಲ್ಸೋ ಟೇಕನ್ ಟು ಬೈ ಸೈಡ್ ವರ್ಕ್. Please, these two steps are written inside and fourth step is the final answer for first step. Nothing but in working column, in your page, in answer site, you should represent only these three steps. That is x such that x belongs to n, x is odd natural number. ಅವ್ರು ಕೊಟ್ಟಂಗೆ ಅವರು ನಮಗೆ ಸಿ ಏನು ಕೊಟ್ಟಿದ್ರು ಅದೇ ಲ್ಯಾಂಗ್ವೇಜಲ್ಲಿ ಬರೆದಿದ್ದೀವಿ. ಹೌದಾ ಇಲ್ವಾ? ಸಿ ಎಕ್ಸ್ ಇಸ್ ಆಡ್ ನ್ಯಾಚುರಲ್ ನಂಬರ್ ಅಂತ ಕೊಟ್ಟಿದ್ರು. ನಾವು ಅದೇ ರೀತಿ ಬರೆಯೋಣ. ಎಕ್ಸ್ ಈಸ್ ಎ ಆಡ್ ನ್ಯಾಚುರಲ್ ನಂಬರ್ ಅಂತ ಕೊಟ್ಟಿದ್ದ. ಬರಲೇಬೇಕೆ ಸರ್? ಅವಶ್ಯಕತೆ ಇಲ್ಲ, ಇಲ್ಲಿಗೆ ನಿಲ್ಲಿಸಿಬಿಟ್ರು ಮಾಡಿಸ್ಕೊಡ್ತಾರೆ. ಅಲ್ಲಿಗೆ ದೀಸ್ ಟೂ ಸ್ಟೆಪ್ಸ್ ಆರ್ ಇನ್ ವರ್ಕಿಂಗ್ ಕಾಲಮ್, ದೀಸ್ ಟೂ ಸ್ಟೆಪ್ಸ್ ಆರ್ ಇನ್ ರಫ್ ಕಾಲಮ್. ಸರ್ ನಾನು ಹಿಂಗೆ ಬರ್ಕೊತೀನಿ, ಏನಾಗುತ್ತೆ ಸರ್? ಏನಾಗಲ್ಲ. ಫಸ್ಟ್ ಪಿ ಯು ಸಿ ವ್ಯಾಲ್ಯೂಯೇಷನ್ ನಮ್ಮ ಹತ್ರನೇ ಇರುತ್ತೆ. ಸೊ ಏನಾಗಲ್ಲ. ಆ ವಿಚಾರಕ್ಕೆ ಬಂದಾಗ ನೀನು ಇಲ್ಲೇ ಬರ್ಕೋ. ಈ ಟೂ ಸ್ಟೆಪ್ಸು ಸೆಟ್ಸ್ ಲ್ಯಾಂಗ್ವೇಜ್ ಅಲ್ಲ. ಇದಂತೂ ಸೆಟ್ ಲ್ಯಾಂಗ್ವೇಜ್ ಅಲ್ವೇ ಅಲ್ಲ. ಏನು ಸರ್, ಸೆಟ್ ಒಳಗಡೆ ಹೋಗಿ ಎತ್ಕೊಂಡೋಗಿ ಪ್ಲಸ್ ಬರೀತಾರೆ ಯಾರಾದರೂ. ಅದು ನಿಮ್ಗೆ ಅರ್ಥ ಆಗಬೇಕಂದ್ರೆ ಇವಾಗ ಹಾಗೆ ಮಾಡಬೇಕು. ಇದರಲ್ಲಿ ಈವನ್ ನ್ಯಾಚುರಲ್ ನಂಬರ್ಸು ಸೇರಿಕೊಂಡಿದೆ, ಸಮಸಂಖ್ಯೆ ಆಗಿ ಸಹಜ ಸಂಖ್ಯೆ ಆಗಿರಬೇಕು. ಅರ್ಥ ಆಯ್ತಾ? ಇದರಲ್ಲಿ ಬರೀ ಆಡ್ ನ್ಯಾಚುರಲ್ ನಂಬರ್ಸ್, ಸಮಸಂಖ್ಯೆ ಅಲ್ಲದೆ ಇರೋ ಅಂದರೆ ಬೆಸ ಸಂಖ್ಯೆ ಅಂತಾರೆ. ಇನ್ನೊಂದು ಲ್ಯಾಂಗ್ವೇಜ್ ಏನೋ ಯೂಸ್ ಮಾಡ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ಆಡ್ ನಂಬರ್ಸ್ಗೆ. ಅರ್ಥ ಆಯ್ತಾ? ಎಸ್. ಆನ್ಸರ್ ಇಷ್ಟು ಬಂತು. ಇಲ್ಲಿಗೆ ನಿಲ್ಲಿಸಿದ್ರೆ ಕೊಡ್ತಿದ್ರೆ ಸರ್ ಖಂಡಿತವಾಗ್ಲೂ ದಿಸ್ ಇಸ್ ದ ಅಬ್ಸಲ್ಯೂಟ್ ಆನ್ಸರ್. ಅವರು ಸೆಟ್ ಬಿಲ್ಡರ್ ಫಾರಮಲ್ಲಿ ಕೊಟ್ಟಿರೋದ್ರಿಂದ ನಾವು ಯಾಕೆ ರೋಸ್ಟರ್ ಫಾರಮಲ್ಲಿ ಬಿಡಬೇಕು ಆನ್ಸರ್ ಅಂತ ಆನ್ಸರ್ ಮಾಡಿದ್ದೀನಿ. ಆಗ್ಬೋದಾ? ಇದೇ ರೀತಿ ಲೋಕಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಎಲ್ಲ ರೋಮನ್ ನಂಬರ್ಸು ಮಾಡಿ. ಐ ಥಿಂಕ್ ಎ ಇಂಟರ್ಸೆಕ್ಷನ್ ಡಿ ಕೂಡ ಮಾಡ್ತೀಯ, ರೋಮನ್ ನಂಬರ್ 2 ಕೂಡ ಮಾಡ್ತೀಯ. ಅದು ಏನು ಬರುತ್ತೆ? ಅದು ಕೂಡ ಮತ್ತೆ ಇದು ಮತ್ತೆ ಏನಾಯ್ತು ನೋಡ್ರಿ, ಎಕ್ಸ್ಟ್ರಾ ಈ ಸ್ಟೆಪ್ ಬರೀಬೇಕು ಅಂತೇನಿಲ್ಲ. ಇದು ಮತ್ತೆ ನಮಗೆ ಸೀನೇ ಬಂತು ನೋಡ್ರಿ. ಹೌದು, ಸೀನೇ ಬಂತು. ಎ ಇಂಟರ್ಸೆಕ್ಷನ್ ಸಿ. ಅಬ್ಸರ್ವ್ ಮಾಡಿ ಸಿ. ಇದೇನು ಅನ್ಕೊಂಡಿದ್ದೀರಾ? ಸಿ ಇದು ಸಿ. ಇದು ನೋಡಿ, ಸಿ ಇದೆ ಸರ್. ಈ ರೀತಿ ಬರೀಬೇಕಾ? ಈ ರೀತಿ ಬರೆಯೋದು ಕಲ್ತ್ಕೊಂಡಿದ್ರೆ somewhat instead of they are asking find A intersection C, suppose they will ask to prove A intersection C is equal to C. ಆ ರೀತಿ ಕೇಳಬಹುದು ಕ್ವಶನ್ ಪೇಪರ್ ಅಲ್ಲಿ. ಫಾರ್ ದಿಸ್ ಡೇಟಾ ಪ್ರೂವ್ ದಟ್ A intersection C is equal to C ಅಂತಾನೆ. ಆವಾಗ ಹೆಂಗ್ ಪ್ರೂವ್ ಮಾಡೋದು ಅಂತ ತಿಳ್ಕೊಂಡಿರಬೇಕು. ಹಾಗಾದ್ರೆ ಈ ಕ್ವಶನ್ಗಾದ್ರೆ ಇಲ್ಲಿಗೆ ಆನ್ಸರ್ ನಿಲ್ಲಿಸಿ. ನಿಮ್ಮ ನಾಲೆಡ್ಜ್ಗೋಸ್ಕರ ಬೇರೆ ಆ ಥರ ಬೇರೆ ಪ್ರಾಬ್ಲಮ್ಸ್ಗೆ ಆನ್ಸರ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ನಿಮ್ಮಲ್ಲಿದ್ದರೆ ಇಲ್ಲಿವರೆಗೂ ಕರ್ಕೊಂಡು ಬಾ ಪ್ರಾಬ್ಲಮನ್ನು. ಆಗ್ಬೋದಾ? ಎಸ್. ಹಾಗೆ ಎಷ್ಟು ರೋಮನ್ ನಂಬರ್ಸ್ ಇದೆ ಇದರಲ್ಲಿ?
ರೋಮನ್ ನಂಬರ್ 2. ಆ ರೋಮನ್ ನಂಬರ್ 2 ಪಕ್ಕದಲ್ಲಿ ಮತ್ತೆ ನೀವು ವರ್ಕ್ ಬುಕ್ಕಲ್ಲಿ 1 ಅಂತ ಬಂದಿದೆ, ದಯವಿಟ್ಟು ಅದು ಮಿಸ್ಟೇಕ್. ರೋಮನ್ ನಂಬರ್ 2 ಮತ್ತೆ 1 ಏನಕ್ಕೆ ಇರ್ತದೆ, ಆ 1 ಕಾಪಿ ಮಾಡುವಾಗ ಮೇಲಿಂದ ತಪ್ಪಾಗಿದೆ. ಯು ಶಲ್ ವಿ ಫೈಂಡ್ ಎ ಇಂಟರ್ಸೆಕ್ಷನ್ ಡಿ? ಎಸ್, ಖಂಡಿತವಾಗ್ಲೂ ಸರ್. ಬಿ ಇಂಟರ್ಸೆಕ್ಷನ್ ಸಿ? ಖಂಡಿತವಾಗ್ಲೂ ಸರ್. ರೋಮನ್ ನಂಬರ್ 2 ಏನು, ಎ ಇಂಟರ್ಸೆಕ್ಷನ್ ಡಿ ಮತ್ತೆ ಡಿನೇ ಬರುತ್ತೆ. ಹೌದು, ಮತ್ತೆ ಡಿನೇ ಬರುತ್ತೆ, ಪ್ರೈಮ್ ನಂಬರ್ಸೇ ಬರುತ್ತೆ. ಯಾಕೆ ಸರ್? ಇದು ನಾವು ರೋಮನ್ ನಂಬರ್ 2 ಬರೆಯುವಾಗ ಪ್ಲೀಸ್ ಏನು ಬರಿತೀವಿ, ಎ ಇಂಟರ್ಸೆಕ್ಷನ್ ಡಿ ಅಲ್ವೇನಪ್ಪ? ಏನು ಬರಿತೀವಿ? ನ್ಯಾಚುರಲ್ ನಂಬರ್ಸ್. ಯಾವ್ಯಾವ ನ್ಯಾಚುರಲ್ ನಂಬರ್ಸ್ ಹೇಳಿ ಇನ್ನೊಂದ್ಸಲಿ? ಕಾಂಪೋಸಿಟ್ ನ್ಯಾಚುರಲ್ ನಂಬರ್ಸ್. ಹೌದಾ? ಕಾಂಪೋಸಿಟ್ ನ್ಯಾಚುರಲ್ ನಂಬರ್ಸ್ ಪ್ಲಸ್ ಪ್ರೈಮ್ ನ್ಯಾಚುರಲ್ ನಂಬರ್ಸ್ ಎರಡೂ ಸೇರಿಕೊಂಡಿದೆ. ಯಾವುದರಲ್ಲಿ? ಎ ಅಲ್ಲಿ. ಇನ್ಕ್ಲೂಡಿಂಗ್ ಒನ್. 1 ಇಲ್ಲ ಸರ್, ಪ್ರೈಮಲ್ಲಿ ಇಲ್ಲ, ಯಾವ ಪ್ರೈಮಲ್ಲಿ ಇಲ್ಲ, ಕಾಂಪೋಸಿಟ್ ಇಲ್ಲ 1, ಅದಕ್ಕೆ ಎಕ್ಸ್ಟ್ರಾ ಬರ್ತದೆ. ಹೌದಾ ಇಲ್ಲ? ಎಸ್ ಪ್ಲೀಸ್. ಇಂಟರ್ಸೆಕ್ಷನ್. ವಾಟ್ ಈಸ್ ಡಿ? 2, 3, 5, 7. ನಿಮಗೆಲ್ಲರಿಗೂ ಒಂದು ಕ್ವಶನ್, ಇವೇನಿವು? ಪ್ರೈಮ್ ನಂಬರ್ಸ್. ಇಲ್ಲಿ ಪ್ರೈಮ್ ನಂಬರ್ಸ್ ಎಲ್ಲಿದೆ? ಇಲ್ಲಿದೆ. ಹಾಗಾದರೆ ಕಾಂಪೋಸಿಟ್ ನಂಬರ್ ಅನ್ನೋದು 4 ಅಂತ ಎತ್ಕೊಳ್ಳೋಣ ಎಕ್ಸಾಂಪಲ್. ಅಲ್ಲಿ 4 ಇದೆಯಾ? ಇಲ್ಲ, ಅದಕ್ಕೆ ಇದು ಬಿಟ್ಬಿಡ್ಬೇಕು. ಪ್ರೈಮ್ ನಂಬರು, ಪ್ರೈಮ್ ನ್ಯಾಚುರಲ್ ನಂಬರ್, ಕಾಂಪೋಸಿಟ್ ನಂಬರ್ ಪ್ಲಸ್ 1 ಸೇರಿದ್ರೆ ಹೋಲ್ ನ್ಯಾಚುರಲ್ ನಂಬರ್ಸ್. ಕಾಂಪೋಸಿಟ್ ಅಂದರೆ 2, 4, 6, 9 ಎಲ್ಲ ಡಿವೈಡ್ ಆಗೋ ನಂಬರ್ಸು. ಬೇರೆ ನಂಬರಿಂದ ಡಿವೈಡ್ ಆಗೋವೆಲ್ಲ ಕಾಂಪೋಸಿಟ್. ಈಗ 9 ಹೆಂಗ್ ಸರ್ ಕಾಂಪೋಸಿಟ್? ಅದು 3 ಇಂದ ಡಿವೈಡ್ ಆಗುತ್ತೆ, 1 9 ಇಂದ ಬಿಟ್ಟು, ಅದಕ್ಕೆ ಅದು ಕಾಂಪೋಸಿಟ್. 13 ಯಾಕೆ ಸರ್ ಪ್ರೈಮ್ ನಂಬರ್? 13 ವಿ ಕೆನಾಟ್ ಡಿವೈಡ್ ಎನಿ ನಂಬರ್ ಅದರ್ ದ್ಯಾನ್ 13 and 1, ಸೊ ಇಟ್ ಇಸ್ ಬಿಲಾಂಗ್ಸ್ ಟು ಪ್ರೈಮ್ ನಂಬರ್. ಆಗ ನಮಗೆ ಕೊನೆಗೆ ಮತ್ತೆ ಇಲ್ಲೇನಿದೆ? ಅಲ್ಲಿಗೆ ಪ್ರೈಮ್ ನಂಬರ್ಸೇ ಬರುತ್ತೆ, ಪ್ರೈಮ್ ನ್ಯಾಚುರಲ್ ನಂಬರ್ಸೇ ಬರುತ್ತೆ. ಅಲ್ಲಿಗೇನು ಮಾಡಿಬಿಟ್ಟೆ, ಸೆಕೆಂಡ್ 1 ಕೂಡ ಮಾಡಿಸ್ಕೊಂಡ್ಬಿಟ್ರೆ ನನ್ನ ಹತ್ರ 5, 7 ... ವಾಟ್ ಈಸ್ ದಿಸ್? ಅಗೇನ್ ಡಿ. ಏನದು? ಡಿ ಪ್ರೈಮ್ ನಂಬರ್ಸೇ ಬಂತು. ಮತ್ತೆ ಈ ರೀತಿ ಎಲ್ಲದಕ್ಕೂ ಆನ್ಸರ್ಸ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಇದ್ದೇನೆ. ನಾನು 2 ರೋಮನ್ ನಂಬರ್ಸ್ ಇಲ್ಲಿ ಮಾಡಿದ್ದೀನಿ, ಇದು ರಫ್ ಆಗಿ ಮಾಡಿದ್ದೀನಿ. ರೋಮನ್ ನಂಬರ್ 2 ಐ ಡಿಡ್ ಇನ್ ರಫ್ ವೇ. ರೋಮನ್ ನಂಬರ್ 3, 4, 5 ನೀವೇ ಮಾಡಿ. ಎಲ್ಲಾದರೂ ಕನ್ಫ್ಯೂಷನ್ ಆದರೆ ನನಗೆ ಪಿಕ್ ಮಾಡಿ ಕಳಿಸಿ. ಸರ್ ಇಸ್ ಇಟ್ ಎನಫ್ ಫಾರ್ ಈಸ್ ಟು ಎಟ್ ಟು ಡೂ ಅಂತ. ನಾನು ಅದು ಕರೆಕ್ಟ್ ಆದರೆ ಕರೆಕ್ಟು, ತಪ್ಪು ಅಥವಾ ಇನ್ನೂ ಮಾಡಬೇಕು ಅನ್ನೋದು ಹೇಳಿ ಕಳಿಸ್ತೀನಿ ವಾಟ್ಸಪ್ಪಲ್ಲಿ. ಆಗ್ಬೋದಾ? ಎಸ್. ಆಮೇಲೆ 6th ಪ್ರಾಬ್ಲಮ್ಗೆ ಎ ಕೊಟ್ಟಿದ್ದಾರೆ, ನಿಮ್ಮ ವರ್ಕ್ ಬುಕ್ ಚೆಕ್ ಮಾಡ್ಕೊಳ್ಳಿ. ಬಿ ಪ್ರಿಂಟ್ ಆಗಿಲ್ಲ, ನಾನು ಪೆನ್ನಿಂದ ಬರೆದಿದ್ದೀನಿ. ಅದು ಬಿಫೋರ್ ಜೆರಾಕ್ಸ್ ಬರ್ದಿನ ಪೆನ್ನಂದು, ಆಫ್ಟರ್ ಜೆರಾಕ್ಸ್ ಬರ್ದಿನ ಗೊತ್ತಿಲ್ಲ. ಆಫ್ಟರ್ ಜೆರಾಕ್ಸ್ ಬರ್ದಿದ್ರೆ ನಿಮ್ಮ ಜೆರಾಕ್ಸಲ್ಲಿ ಬರಲ್ಲ, ಬಿಫೋರ್ ಜೆರಾಕ್ಸ್ ಬರೆದ್ರೆ ನಿಮ್ಮ ಜೆರಾಕ್ಸಲ್ಲಿ ಬರುತ್ತೆ. ಏನು ಸರ್? 3, 4, 5 ಫಾರ್ ನೆಕ್ಸ್ಟ್ ಪ್ರಾಬ್ಲಮ್. 6ಗೆ ಎ 2, 3 ಕೊಟ್ಟಿದ್ದೀನಿ, ಯೂನಿವರ್ಸಲ್ ಸೆಟ್ ಕೊಟ್ಟಿದ್ದೀನಿ. ಬಿ 3, 4, 5 ಕೊಡದೇ ಇದ್ರೆ ಬರ್ಕೊಳ್ಳಿ. ಸೆಟ್ ಬಿ 3, 4, 5 ಫಾರ್ ನೆಕ್ಸ್ಟ್ ಪ್ರಾಬ್ಲಮ್. ಎಸ್. Understood carefully the problem number 6. Universal set is given and sets A, B also given. What they are asking in Roman number 1, they are asking A dash. Complementary definition ಅಲ್ಲಿ ನಾನು ಪ್ರಿಂಟಲ್ಲಿ ಕೊಟ್ಬಿಟ್ಟಿದ್ದೇನೆ. A dash is nothing but U minus A ಅಂತ. U ಅಂದ್ರೆ ಏನು? 1, 2, 3, 4, 5, 6. Minus A ಅಂತಂದ್ರೆ ಏನು? 2, 3. How to subtract 2 sets? Is there any working rule? Absolutely. There is a fixed working rule. Unique working rule. Don't do as your wish. ಇಷ್ಟ ಬಂದಂಗೆ ಮಾಡಕ್ಕೆ ಹೋಗ್ಬೇಡ. ಸ್ಟಾರ್ಟ್ ಮಾಡಲ? ಯು ಮತ್ತೆ ಎ ಅಲ್ಲಿ ಕಾಮನ್ ಇರ್ತಕ್ಕಂಥ ಎಲಿಮೆಂಟ್ಸ್ ಕ್ಯಾನ್ಸಲ್ಡ್ ಔಟ್. 2, 3 ಔಟ್. 2, 3 ಹೊರಟೋಯ್ತು. ಇಲ್ಲಿ 2, 3 ಹೊರಟೋಯ್ತು. Next is to write the elements which are left in first set only. ಮೈನಸ್ ಮುಂಚೆ ಏನಿದೆಯೋ ಆ ಸೆಟ್ಟಲ್ಲಿ ಏನು ಉಳಿದಿದೆಯೋ ಕ್ಯಾನ್ಸಲ್ ಮಾಡಾಕಿದ ಮೇಲೆ ಎರಡರಲ್ಲಿರೋ ಕಾಮನ್ ಆಗಿರೋ ಕ್ಯಾನ್ಸಲ್ ಮಾಡಿಬಿಡಬೇಕು. ಅಂದರೆ 2, 3 ಹೊರಟೋಯ್ತು. ಅಂದರೆ 1, 4, 5, 6 ಓವರ್. ಸಿಮಿಲರ್ಲಿ ರೋಮನ್ ನಂಬರ್ 2 ಈಸ್ ಅಸೈನ್ಮೆಂಟ್. ಇದು ನೀವೇ ಮಾಡಬೇಕು. ಹೋಮ್ವರ್ಕ್ ಅಂದರೆ ಎಲ್ಲ ಹೋಮಲ್ಲೇ ಮಾಡ್ತಿದ್ದಾರಾ, ಅದ್ರ ಬೇರೆ ವಿಚಾರ. ನೀವೇ ಸ್ವಂತ ಪಡಬೇಕು, ನಾನು ಮಾಡಕ್ಕೆ ಹೋಗಲ್ಲ. ರೋಮನ್ ನಂಬರ್ 3 ಬರೋದೇ ಆದರೆ ಶೋ ದಟ್ ಅಂತಿರೋದ್ರಿಂದ ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಕಂಡುಹಿಡ್ಕೋಬೇಕು, ಆಮೇಲೆ ರೈಟ್ ಹ್ಯಾಂಡ್ ಸೈಡ್ ಕಂಡುಹಿಡ್ಕೋಬೇಕು. ಎರಡು ಈಕ್ವಲ್ ಅಂತ ತೋರಿಸಬೇಕು. ಲಿಸನ್ ಕೇರ್ಫುಲಿ. ರೋಮನ್ ನಂಬರ್ 3 ಮೈನ್ ಪ್ರಾಬ್ಲಮ್ ನಂಬರ್ 6.
To show that, the very first step, we should find out A union B. A 2 3, B 3 4 5. How to find union? All of you know. Combine the elements of two sets. ಒಂದರಲ್ಲೇ ಒಂದ್ಸಲ ಇದ್ರೂ ಸಾಕು. 2, 3, 4, 5. Then what to do? A union B whole dash. For A dash, U minus A is formula. For A union B whole dash, U minus A union B. ನೋಡಿ ಸಿಮಿಲರ್ ಆಗಿದೆಯಾ ಇಲ್ಲ ವರ್ಕಿಂಗ್ ರೂಲ್? A dash is there, A union B whole dash is there, A union B. So that is U means 1, 2, 3, 4, 5, 6. A union B find out ಮಾಡಿದ್ದೀವಿ. 2, 3, 4, 5. What is meant by subtraction? There is a working rule. Strike up all the common elements. ಅಬ್ಬೋ ಈ ರೀತಿ ಎಕ್ಸಾಮಲ್ಲಿ ಹೊಡಿಬಾರ್ದು, ನಿನಗೆ ಅರ್ಥ ಆಗಲಿ ಅಂತ ಮಾಡ್ತಾ ಇದ್ದೀನಿ. Write the remaining elements which are left in only first set, U set 1, 6. Call it equation number 1. How to find A dash? ಅಲ್ಲೇ ಇದೆ A dash. ಸಪೋಸ್ ಆ ರೋಮನ್ ನಂಬರ್ ಕೇಳದೇ ಇದ್ದರೆ ಕಂಡಿಡ್ಕೋಬೇಕಿತ್ತು. ಹೌ ಟು ಫೈಂಡ್ A dash? ಅಲ್ಲೇ ಇದೆ. ಏನಿದೆ? 1, 4, 5, 6. ಹೌ ಟು ಫೈಂಡ್ B dash? ದಟ್ ಈಸ್ ಅಸೈನ್ಮೆಂಟ್ ಟು ಯು. B dash ಇಲ್ಲಿ ಕಂಡಿಡಬೇಕಿತ್ತು, ನಾವು ಹೋಮ್ವರ್ಕ್ ಅಂತ ಕೊಟ್ಬಿಟ್ಟಿದ್ದೀನಿ. B dash ಕಂಡಿಡಿದ್ರೆ ನೀವು ಹಂಗೆ ಲೆಕ್ಕ ಹಾಕೋಣ. U ಮತ್ತೆ B ಅಲ್ಲಿ ಕ್ಯಾನ್ಸಲ್. 3, 4, 5 ಕ್ಯಾನ್ಸಲ್. 1, 2, 6. 1, 2, 6. 1, 2, 6. Now A dash intersection B dash is nothing but 1, 4, 5, 6. 1, 2, 6. What are the common elements? 1 is common, 6 is common. We have intersection, so we should collect common elements from the two sets. So ಇವೆರಡು ಸೇಮ್ ಬಂತು. ಅಂದರೆ ಇಲ್ಲಿ ಫೈಂಡ್ ಔಟ್ ಮಾಡಿದ್ದು A union B whole dash, ಇಲ್ಲಿ ಫೈಂಡ್ ಔಟ್ ಮಾಡಿದ್ದು A dash intersection B dash. So these two sets are equal ಬಂತು ಇವೆರಡೂ. ಸೊ ನಾವಲ್ಲಿಗೆ A union B whole dash is equal to A dash intersection B dash. ಅರ್ಥ ಆಗ್ತಿದೆಯಾ? ಎಸ್. ಅಲ್ಲಿಗೆ ಇಷ್ಟು ರೋಮನ್ ನಂಬರ್ 3ಗೆ ಇಷ್ಟು ಮಾಡಬೇಕಾಗುತ್ತೆ. ಎಸ್. ಫಾರ್ ಪ್ರಾಬ್ಲಮ್ ನಂಬರ್ 7, ದೇ ಆರ್ ಆಸ್ಕಿಂಗ್ 5 ರೋಮನ್ ನಂಬರ್ಸ್. ಫಸ್ಟ್, ಸೆಕೆಂಡ್, ಥರ್ಡ್ ಈಸ್ ಹೋಮ್ವರ್ಕ್. ಇಲ್ಲಿವರೆಗೂ ನೀವೇ ಮಾಡಬೇಕು ಇವೆಲ್ಲನೂ. ಸೊ I will solve B minus A whole dash. All of you know there are 2 steps involving this question. Step number 1, we should first find out A minus B. I think it is Roman number 4. Exactly. A minus B. How to find B minus C? How to find B minus C? 2, 4, 6, 8. 2, 4, 6, 8. ಯಾವುದರಲ್ಲಿ? B ಅಲ್ಲಿ. C 3, 4, 5, 6. 3, 4, 5, 6. ಸಬ್ಟ್ರಾಕ್ಷನ್ ಅಂದರೆ ಗೊತ್ತಲ್ವಾ? ಎರಡರಲ್ಲೂ ಕಾಮನ್ ಆಗಿರೋ ಬಿಟ್ಟಾಕು. ನಿನಗೆ ಕನ್ಫ್ಯೂಸ್ ಆದರೆ ಹೊಡೆದಾಕು, ಪ್ರಾಬ್ಲಮ್ ಇಲ್ಲ. 4 ಸ್ಟ್ರೈಕ್ ಅಪ್. ಇಸ್ ಇಟ್? 6 ಸ್ಟ್ರೈಕ್ ಅಪ್. ಇನ್ಯಾವ್ದಾದ್ರು ಕಾಮನ್ ಇದೆಯಾ? ಇಲ್ಲ. ಸೊ ರೈಟ್ ದ ಎಲಿಮೆಂಟ್ಸ್ ವಿಚ್ ಆರ್ ಲೆಫ್ಟ್ ಇನ್ ಓನ್ಲಿ ಫಸ್ಟ್ ಸೆಟ್. ದಟ್ ಇಸ್ ದ ವರ್ಕಿಂಗ್ ರೂಲ್. ಆಮೇಲೆ B ಮೈನಸ್ ಸಿ ಹೋಲ್ ಡ್ಯಾಶ್ ನಾವು ಏನು ಬರಿತೀವಿ? U ಮೈನಸ್ B ಮೈನಸ್ ಸಿ ಅಂತ ಬರಿತೀವಿ. U ಅಂದರೆ ಏನು? ದೊಡ್ಡ ಸೆಟ್. 1, 2, 3, 4, 5, 6, 7, 8, 9. 1, 2, 3, 4, 5, 6, 7, 8, 9. ದಿಸ್ ಇಸ್ 7. ಮೈನಸ್ B ಮೈನಸ್ ಅಂದರೆ 2, 8. 2, 2 ಹೊಡೆದಾಕು. 2, 8 ಹೊಡೆದಾಕು. 2, 8 ಎಲ್ಲೋ ಇಲ್ಲಿ ಬರೋದಿಲ್ಲ, ಇದೆ. I did not return. Then write the elements of remaining elements of first set. 8, 9 ಅಷ್ಟೇ. 8 ಹೊಡೆದೋಯ್ತು. ಅಲ್ಲಿಗೆ 1, 3, 4, 5, 6, 9 is the answer for B minus C dash. For in this question also it involves 2 steps. First we should find A dash. U minus A. U ನಿಮ್ಮ ಹತ್ರ ಇದೆ. 1,
2 3 4 5 6 7 8 9 10. ಎ ನಿಮ್ಮ ಹತ್ರ ಇದೆ, ಎ ಕೂಡ ನಿಮ್ಮ ಹತ್ರ ಇದೆ, ನಾನು ಇಲ್ಲಿ ಬೋರ್ಡ್ ಮೇಲೆ ಬರೆದಿಲ್ಲ. 1 2 3 4. ಎಸ್ ಕಾಮನ್ 1 2 3 4 ಅಪ್ ಟು ಕ್ಯಾನ್ಸಲ್. ಏನು ಉಳಿತದೆ? 5 6 7 8 9. ಓ 10 ಇಲ್ಲ, 10 ಇಲ್ಲ ಇವಲ್ಲಿ, ಹೌದಾ? ಅಗೈನ್ ಎ ಡ್ಯಾಶ್ ಹೋಲ್ ಡ್ಯಾಶ್ ಯು ಮೈನಸ್ ಎ ಡ್ಯಾಶ್. ಯಾಕೆ ಸರ್? ನೋಡಿ, ಇಲ್ಲಿ 1 ಡ್ಯಾಶ್ ತಗೊಂಡಿದ್ದಕ್ಕೆ ಇಲ್ಲಿ 1 ಡ್ಯಾಶ್ ಕೂಡ ತಗೊಂಡಿಲ್ಲ. ಇಲ್ಲಿ ಡಬಲ್ ಡ್ಯಾಶ್ ತಗೊಂಡಿದ್ದಕ್ಕೆ 1 ಡ್ಯಾಶ್ ತಗೋಬೇಕು, ಇನ್ನೊಂದು ಡ್ಯಾಶ್ ತಗೋಬಾರ್ದು. ಸರಿತಾ? ಯು ಅಂತಂದ್ರೆ ಅದೇ 1 2 3 4 5 6 7 8 9. ಮೈನಸ್ ಎ ಡ್ಯಾಶ್ ಅಂದರೆ 5 6 7 8 9. ಇಲ್ಲಿವರೆಗೂ ಎಲ್ಲ ಕ್ಯಾನ್ಸಲ್. ಏನು ಉಳಿದಿದೆ? 1 2 3 4. ಸೊ ನಿನಗೇನು ಬಂತು? ಮತ್ತೆ ಏನೇ ಬಂತು ನೋಡಿ, ದಿಸ್ ಇಸ್ ಎ, ಇಲ್ಲಿ ಬರ್ದಿದ್ದೀನಿ, ದಿಸ್ ಇಸ್ ಎ. ಅಲ್ಲಿಗೆ ಎ ಡ್ಯಾಶ್ ಹೋಲ್ ಡ್ಯಾಶ್ ಫಾರ್ ಎನಿ ಸೆಟ್ ಆಲ್ವೇಸ್ ಎ. ಐ ಹ್ಯಾವ್ ಡಿಡ್ 2 Roman numbers, namely b minus c whole dash and a dash whole dash showing of e. ಇದು ಬರೀಬೇಕು. ಎ ಡ್ಯಾಶ್ ಹೋಲ್ ಡ್ಯಾಶ್ ಶೋ ಮಾಡಕ್ಕೆ ಕೇಳಿಲ್ವಲ್ಲ ಸರ್ ಅವರು. ಶೋ ದಟ್ ಅಂತ ಕೇಳದೇ ಇದ್ರು ನಾವು ಎ ಡ್ಯಾಶ್ ಹೋಲ್ ಡ್ಯಾಶ್ ಎ ಬರುತ್ತೆ ಅಂತ ಬರೀಬೇಕು. ಅದು ನಮ್ಗೆ ಗೊತ್ತಿರಬೇಕು ರಿಸಲ್ಟು. ಇಟ್ ಈಸ್ ಟ್ರೂ ಫಾರ್ ಎನಿ ಸೆಟ್ಸ್. ಇಸ್ ಇಟ್? ಎಸ್. ಸೆಟ್ ಬಿಲ್ಡರ್ ಫಾರಮ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗೆ ಕಾಂಪ್ಲಿಮೆಂಟ್ರಿ ಬರೆಯೋದು ಸೆಟ್ ಬಿಲ್ಡರ್ ಫಾರಮ್ ಅಲ್ಲೇ ಬರೀಬೋದು. ಈ ಕ್ವಶನ್ ನಂಬರ್ 8ಗೆ ಆ ರೀತಿ ಇದೆ. ಎಸ್, ಯೂನಿವರ್ಸಲ್ ಸೆಟ್ ಅವರೇ ಕೊಟ್ಬಿಟ್ಟು ರೈಟ್ ದ ಎಕ್ಸ್ ಇಸ್ ಎ ಪಾಸಿಟಿವ್ ಮಲ್ಟಿಪಲ್ ಆಫ್ 3 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಈಸ್ ಎ ಪಾಸಿಟಿವ್ ಮಲ್ಟಿಪಲ್ ಆಫ್ 3 ಅಂತ ಕೊಟ್ಟಿದ್ದಾರೆ. ನಾವು ಪ್ರಾಬ್ಲಮ್ ಅನ್ನೇನು ಕಂಪ್ಲೀಟ್ ಮಾಡಂಗಿಲ್ಲ. ಏನು ಇದಕ್ಕೆ ಪಾಸಿಟಿವ್ ಮಲ್ಟಿಪಲ್ ಆಫ್ 3 ಬರ್ಕೊಳ್ಳೋದು ಯಾವುದು, ಆ ರೀತಿ ಏನು ಬರೆಯಂಗಿಲ್ಲ. ನಾವು ಒಂದೇ ಸಲ 1 ಮಾರ್ಕ್ ಆದರೆ ಡೈರೆಕ್ಟ್ ಆನ್ಸರ್ ಮಾಡ್ಬೋದು. ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ನಾಟ್ ಎ ಪಾಸಿಟಿವ್ ಮಲ್ಟಿಪಲ್ ಆಫ್ 3 ಅಂತ ಬರ್ದಾಗ್ಬೋದು. ಕಾಂಪ್ಲಿಮೆಂಟ್ ನಾಟ್ ಎ ಯೂಸ್ ಮಾಡಾಕಿದ್ದೀವಿ. ಕೊಡ್ತಾರೆ ಸರ್, ಖಂಡಿತವಾಗ್ಲೂ ಕೊಡ್ತಾರೆ ಸರ್. ಇಫ್ ಇಟ್ ಈಸ್ ಮೋರ್ ದೆನ್ 2-3 ಮಾರ್ಕ್ಸ್ ಅವಾಗ ಏನು ಮಾಡ್ತೀರಿ ಗೊತ್ತಾ? ಪಾಸಿಟಿವ್ ಮಲ್ಟಿಪಲ್ಸ್ ಆಫ್ 3 ಎಲ್ಲ ಬರ್ಕೊಳ್ಳಿ. ಯಾವ? 3 6 9 12 15 18 21. ಅದು ಯು ಅಲ್ಲಿ ತೆಗೆದಾಕಿ. ಯಾವುದರಲ್ಲಿ? ಯು ಅಲ್ಲಿ. ಮಲ್ಟಿಪಲ್ಸ್ ಆಫ್ 3 ಎಲ್ಲ ಹೊರಟೋಗ್ಬಿಟ್ಟು ನಾಟ್ ಮಲ್ಟಿಪಲ್ಸ್ ಆಫ್ 3 ಉಳಿತವೆ. ಅದನ್ನೇ ನಾಟ್ ಮಲ್ಟಿಪಲ್ಸ್ ಆಫ್ 3 ಅಂತ ಬರೀರಿ. 2 ಸ್ಟೆಪ್ ಎಕ್ಸ್ಟ್ರಾ ಬರೀಬೇಕು ಕೇಳಿದ್ರೆ. ಮತ್ತೆ ಬಿ, ಎಕ್ಸ್ ಇಸ್ ಎ ಪ್ರೈಮ್ ನಂಬರ್ ಅಂತ ಕೇಳಿದ್ದಾರೆ. ಎಕ್ಸ್ ಈಸ್ ಎ ಪ್ರೈಮ್ ನಂಬರ್ ಅಂತ ಬರೆದಿದ್ದಾರೆ. ಇಲ್ಲಿ ಮಾರ್ಕ್ ಹೊರಟೋಗುತ್ತೆ ಎಲ್ಲರಿಗೂ. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಡ್ಯಾಶ್ ಅಂದರೆ ಏನು? ಅವು ಬಿಟ್ಟು ಅಂತ. ಪ್ರೈಮ್ ನಂಬರ್ಸು ಬಿಟ್ಟು ಹಾಕಿದ್ರೆ ಇನ್ನೇನಿರ್ತವೆ? ಕಾಂಪೋಸಿಟ್ ನಂಬರ್ಸ್ ಇರ್ತವೆ. ನೀನು ಇಲ್ಲಿ ಎಕ್ಸ್ ಈಸ್ ಎ ಕಾಂಪೋಸಿಟ್ ನಂಬರ್ ಅಂತ ಬರೆದ್ರೆ ಆನ್ಸರ್ ರಾಂಗ್. ಯಾಕೋ ಹೇಳಿ ಸರ್? ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೊ. ಯು ಅಲ್ಲಿ ಪ್ರೈಮ್ ನಂಬರ್ಸ್ ತೆಗೆದಾಕೋದಲ್ವಾ? ವಾಟ್ ಈಸ್ ಮೀನ್ ಬೈ ಬಿ ಡ್ಯಾಶ್ ಫಾರ್ಮುಲಾ? ಯು ಮೈನಸ್ ಬಿ. ಯು ಅಂದರೆ ಇಲ್ಲೇ ಕಣ್ಣಿಗೆ ಕಾಣಿಸ್ತಿದೆ. ಬಿ ಅಂತಂದ್ರೆ ಇಲ್ಲಿದೆ. ಏನವು? ಬಿ ಅಂದರೆ ಪ್ರೈಮ್ ನಂಬರ್ಸ್. ಅವು ಯಾವ್ಯಾವು? 2 3 5 7 ಡಾಟ್ 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 ಡಾಟ್. ಬಿ ಡ್ಯಾಶ್ ಅಂದರೆ ನಮಗೆ ಯು ಮೈನಸ್ ಬಿ ಬರೋದು, ಹೌದಾ? ಯು ಮೈನಸ್ ಬಿ. ಯು ಅಂದ್ರೇನು? 1 2 ಡಾಟ್ 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 3 4 ಇದ್ದ ರೀತಿ. ಪ್ರೈಮ್ ನಂಬರ್ಸ್ ಅಂದ್ರೆ ಏನು? 2 3 5 7 ಡಾಟ್ ಡಾಟ್ ಡಾಟ್. ಇಲ್ಲಿ ಕಾಮನ್ ಆಗಿ 2 ಇದೆ, 3 ಇದೆ, 4 ಇದೆ. ಅಲ್ಲಿ ಇದು ಕ್ಯಾನ್ಸಲ್ ಆದ ತಕ್ಷಣ ಇಲ್ಲಿ 1 ಬರುತ್ತೆ ನೋಡಿ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1 ಬರುತ್ತೆ ಎಕ್ಸ್ಟ್ರಾ. ಇನ್ನು ಉಳಿದಿದ್ದೆಲ್ಲ ಕಾಂಪೋಸಿಟ್. ಸರ್ ಅರ್ಥ ಆಗ್ತಾ ಇಲ್ಲ ಸರಿ. ರೋಮನ್ ನಂಬರು ದಿಗ್ಲ ಬಿ ಅನ್ನೋದು ಪ್ರೈಮ್ ನಂಬರ್ಸ್ ಇಲ್ಲಿದೆ. ಯು ಅನ್ನೋದು ಯೂನಿವರ್ಸಲ್ ಸೆಟ್ ಇಲ್ಲಿದೆ. ಯೂನಿವರ್ಸಲ್ ಸೆಟ್ಟಲ್ಲಿ ಪ್ರೈಮ್ ನಂಬರ್ಸ್ ತೆಗೆದಾಕಿದ್ರೆ ಕಾಂಪೋಸಿಟ್ ನಂಬರ್ಸ್ ಬರಬೇಕು. ಆದರೆ ನಾನು 1 ಸ್ಟೋರಿ ಹೇಳ್ತಾ ಇದ್ದೀನಿ. ಯುವರ್ ಕಾಂಪೋಸಿಟ್ ನಂಬರ್ಸ್ ಆನ್ಸರ್ ಇಸ್ ಕರೆಕ್ಟ್. ಆದರೆ 1 ಬರುತ್ತಾ ಇಲ್ವಾ? ಬರುತ್ತೆ. ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1 ಅಂಡ್ ಎಕ್ಸ್ ಈಸ್ ಎ ಕಾಂಪೋಸಿಟ್ ನಂಬರ್.
ಸರ್ ನಾನು ಬರೀ ಕಾಂಪೋಸಿಟ್ ನಂಬರ್ ಅಂತ ಬರೆದಿದ್ರೆ ಸರ್, ಯಾಕಂದ್ರೆ ನೀವೇನು ಹೇಳಿದ್ರೆ ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಎಕ್ಸ್ ಇಸ್ ಎ ಪಾಸಿಟಿವ್ ಮಲ್ಟಿಪಲ್ ಆಫ್ 3 ಆದರೆ ಎಕ್ಸ್ ಡ್ಯಾಶ್ ನಾಟ್ ಎ ಪಾಸಿಟಿವ್ ಮಲ್ಟಿಪಲ್ ಆಫ್ 3, ಆಪೋಸಿಟ್ ಮೀನಿಂಗ್ ಸರ್. ಹಾಗಾದ್ರೆ ಪ್ರೈಮ್ ನಂಬರ್ಸ್ ಆಪೋಸಿಟ್ ಕಾಂಪೋಸಿಟ್ ತಾನೇ? ಒಪ್ಕೊಂಡೆ, ಕರೆಕ್ಟ್, ಬಟ್ ಇನ್ಕಂಪ್ಲೀಟ್ ಆಗುತ್ತೆ. ಯಾಕೆ ಸರ್? ಯು ಮೈನಸ್ ಬಿ ಮಾಡುವಾಗ ಯು ಮತ್ತೆ ಬಿ ಅಲ್ಲಿ 1 ಕಾಮನ್ ಇಲ್ಲ, ಅದಕ್ಕೋಸ್ಕರ ಇಲ್ಲಿ 1 ಇಲ್ಲಿ ಬರುತ್ತೆ, ಕ್ಯಾನ್ಸಲ್ ಆಗಕ್ಕೆ ಸಾಧ್ಯವೇ ಇಲ್ಲ. ಎರಡರಲ್ಲಿದ್ರೆ ಕ್ಯಾನ್ಸಲ್, 2 ಎರಡರಲ್ಲೂ ಇದೆ ಕ್ಯಾನ್ಸಲ್, ಸೊ ಇಲ್ಲಿ ಬರಲ್ಲ. 2 ಇಲ್ಲಿ ಎರಡರಲ್ಲೂ ಕ್ಯಾನ್ಸಲ್ ಆಗಿದ್ದಕ್ಕೆ ನಾವಿಲ್ಲಿ 2 ಬರ್ಕೋಬಾರ್ದು. 2 ಕಾಂಪೋಸಿಟಾ? ಅಲ್ಲ, ಪ್ರೈಮ್ ನಂಬರು. ಮತ್ತೆ 2ರಲ್ಲೂ 3 ಇದೆ, ಇಲ್ಲಿ ಬರ್ಕೋಬಾರ್ದು, ಕ್ಯಾನ್ಸಲ್ ಆಗುತ್ತೆ. 2ರಲ್ಲಿ 4 ಇಲ್ಲ, ಇಲ್ಲಿ ಬರ್ಕೊಂತೀವಿ. ಅಲ್ಲಿಗೆ 4 ಇಂದ ಸ್ಟಾರ್ಟ್ ಆಗ್ತಾ ಇದೆ ಆನ್ಸರು. ಸೊ ಹಾಗಾದ್ರೆ ಅವೇನು? ಕಾಂಪೋಸಿಟ್. ಹಾಗಾದ್ರೆ 2 ಏನು ಸರ್? 2 ಪ್ರೈಮ್ ನಂಬರ್. ಅರ್ಥ ಆಗ್ತಿದ್ಯಾ? 0 and 1 ನೈದರ್ ಪ್ರೈಮ್ ನಾರ್ ಕಾಂಪೋಸಿಟ್, ಯಾವುದಕ್ಕೂ ಸೇರಲ್ಲ. 2 and 3 ಪ್ರೈಮ್ ನಂಬರ್ಸ್. ದೆನ್ ಕಾಂಪೋಸಿಟ್ ನಂಬರ್ ಸ್ಟಾರ್ಟ್ಸ್ ಫ್ರಮ್ ಓನ್ಲಿ 4. 1 ಯಾಕೆ ಬರೆದ್ರು ಸರ್? ಈ ಪ್ರಾಬ್ಲಮ್ ಅಲ್ಲಿ ಸಬ್ಟ್ರಾಕ್ಟ್ ಮಾಡುವಾಗ 1 ಈ ಸೆಟ್ಟಲ್ಲಿ ಉಳ್ಕೊಳ್ಳುತ್ತೆ, ಬರ್ದಿದ್ದೀನಿ. ಹಾಗಾದ್ರೆ ಇದು ಕೊಡದೇ ಇದ್ದಿದ್ರೆ ಸರ್, ಅದು ಕೊಡದೇ ಇದ್ದಿದ್ರೆ ಕಾಂಪ್ಲಿಮೆಂಟ್ ಆಫ್ ಬಿ ಇಸ್ ಓನ್ಲಿ ಕಾಂಪೋಸಿಟ್ ನಂಬರ್ಸ್ ಅಂತ ಬರೀತಾ ಇದೆ. ಎಕ್ಸ್ ಇಸ್ ಎ ಕಾಂಪೋಸಿಟ್ ನಂಬರ್ ಅಂತ ಬರೀತಿದ್ದೆ. ಕ್ಲಾರಿಫೈ ಆಯ್ತಾ? ಇದು ಇರಲೇಬೇಕು, ಮಾರ್ಕ್ ಹೋಗುತ್ತೆ. ಮತ್ತೆ ಸಿಗೆ ಬರೋಣ. ಸಿ ಅಂದ್ರೆ ರೋಮನ್ ನಂಬರ್ 3. ಎಕ್ಸ್ ಗ್ರೇಟರ್ ದ್ಯಾನ್ ಎಕ್ಸ್ ಸಚ್ ದಟ್ ಎಕ್ಸ್ ಗ್ರೇಟರ್ ದ್ಯಾನ್ 7 ಅಂತ ಅರ್ಥ. ಹೌದಾ? ಅಲ್ಲಿಗೆ ಏನು ಎಲಿಮೆಂಟ್ಸ್ ಬರ್ತವೆ? 7, 8, 9 ಡಾಟ್ 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 ಬರ್ತವೆ. ಸಿ ಡ್ಯಾಶ್ ಅಂದಾಗ ಯು ಮೈನಸ್ ಸಿ. ಯು ಅಂದ್ರೆ 1, 2, 3, 4, 5, 6, 7, 8, 9 ಡಾಟ್ 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 ಡಾಟ್ಸ್ ಇರಲಿ, ಇಲ್ಲಿ ಡಾಟ್ಸ್ ಇರಲೇಬೇಕು, ಇಲ್ಲಾಂದರೆ ಮೀನಿಂಗ್ಲೆಸ್ ಆಗುತ್ತೆ. ಮೈನಸ್ 7, 8, 9 ಡಾಟ್ ಡಾಟ್ ಡಾಟ್. ನೋಡಿ, ಇಲ್ಲಿಂದ ಇರೋವೆಲ್ಲ ಕ್ಯಾನ್ಸಲ್ ಅಲ್ವಾ? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 7 ಕೂಡ ಇದೆ. ಮತ್ತೆ ಇವು ಯಾವ ಬರ್ತವೆ? 1, 2, 3, 4, 5, 6, 7 ಬರೆಯೋಣ? ಬರೆಯಬಾರ್ದು. ಮತ್ತಿವೇ ನೀವು ಎಕ್ಸ್ ಸಚ್ ದಟ್ ಎಕ್ಸ್ ಲೆಸ್ ದ್ಯಾನ್ 7 ಇಸ್ ಈಕ್ವಲ್ ಟು ಇಲ್ಲ ಅಂದರೆ 7 ಇನ್ಕ್ಲೂಡ್ ಇಲ್ಲ. ಯಾಕಂದ್ರೆ 6 ಬರ್ದಿದ್ದೀನಿ ಇಲ್ಲಿ. 6 ಇಸ್ ಲೆಸ್ ದ್ಯಾನ್ 7 ಬಟ್ ನಾಟ್ ಈಕ್ವಲ್ ಟು. ಇಲ್ಲಿ ಇಸ್ ಈಕ್ವಲ್ ಟು ಹಾಕಿದ್ರೆ ತಪ್ಪು, ಅವಾಗ ಇಲ್ಲಿ 7 ಬರ್ಕೋಬೇಕಾಗುತ್ತೆ. 7 ಬರಲ್ಲ. ಇಲ್ಲಿ ಇಸ್ ಈಕ್ವಲ್ ಟು ಹಾಕಿದ್ರೆ ಮಾರ್ಕ್ ಹೊರಟೋಯ್ತು. ಇನ್ ಸಿಮಿಲರ್ ವೇ, ಹೌ ಟು ಫೈಂಡ್ ಡಿ ಡ್ಯಾಶ್ ಅಂದಾಗ ಫಸ್ಟ್ ವಿ ಶುಡ್ ಫೈಂಡ್ ಔಟ್ ಡಿ. ವಾಟ್ ಈಸ್ ಡಿ? ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ divisible by 3 and 5. X is a natural number divisible by 3 and 5. ಇಲ್ಲಿ ನಾವೇನು ಬರುತ್ತೇವೆ? ಎಕ್ಸ್ ಆನ್ಸರ್ಸ್ ಮಾಡುವಾಗ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ನೈದರ್ divisible by 3 ನಾಟ್ divisible by 5 such that x is n neither ಅಲ್ಲಿ ಏನು ಕೊಟ್ಟಿದ್ದಾರೆ? divisible by neither divisible by 3 ನಾರ್ ಡಿವಿಸಿಬಲ್ ಬೈ 5 ಅಂತ ಬರೀಬೇಕು. ಕಂಪೇರ್ ಟು 7 ಪ್ರಾಬ್ಲಮ್ಸ್, ದಿಸ್ ಇಸ್ ಸಮ್ ವಾಟ್ ಬಿಲಾಂಗ್ಸ್ ಟು ಥಿಯರಿಟಿಕಲ್. ಇವ್ ಎಕ್ಸ್ಪೀರಿಯನ್ಸಸ್ ಸಮ್ ಕನ್ಫ್ಯೂಷನ್. ಪ್ರಾಬ್ಲಮ್ಸ್ಗಿಂತ ಈಸಿ ನೀನು ಇನ್ವಾಲ್ವ್ ಆದರೆ. ಇನ್ವಾಲ್ವ್ಮೆಂಟ್ ಇಲ್ಲಾಂದ್ರೆ ನಿನಗೆ ಯಾವ ಸಿಂಪಲ್ ಇದ್ರೂ ಅರ್ಥ ಆಗಲ್ಲ, ಯಾವ ಕಷ್ಟ ಇದ್ರೂ ಅರ್ಥ ಆಗಲ್ಲ. ಇನ್ವಾಲ್ವ್ಮೆಂಟ್ ಈಸ್ ಕಮಿಟ್ಮೆಂಟ್ ಈಸ್ ಇಂಪಾರ್ಟೆಂಟ್. ಇಲ್ಲ ಅವನೇನು ಹೇಳ್ತಾನೆ? ಕಾಂಪ್ಲಿಮೆಂಟ್ ಕೇಳ್ತಾನೆ, ಅಂದರೆ ಇದರಲ್ಲಿ ಇಲ್ಲದೆ ಇರೋ ಇದರಲ್ಲಿ ಇರಬೇಕು ಅಂತ, ಅಲ್ಲಿಗೆ ಆಪೋಸಿಟ್ ಮೀನಿಂಗ್ ಅಂತ. ಇಲ್ಲಿರೋವೆಲ್ಲ ಯಾವಂತೆ? ದ ನ್ಯಾಚುರಲ್ ನಂಬರ್ಸ್ ವಿಚ್ ಆರ್ divisible by 3 and 5. ಇಲ್ಲಿ 3 ಮತ್ತೆ 5 ಇಂದ ಡಿವೈಡ್ ಆಗೋ ಬರಬಾರ್ದು. ಅದೇ ಇಂಗ್ಲೀಷಲ್ಲಿ ಬರ್ತಿದ್ದೀನಿ. ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ನೈದರ್ divisible by 3 ನಾರ್ divisible by 5 is the complement of d dash. Is it or not? Last Roman number is there. The very last Roman number in problem number 8. What is that? What is that? Capital X is equals to, this is capital X is equals to x such that I think x plus 5 equals to 8 ಅಂತ. ಇದಕ್ಕೆ x ಡ್ಯಾಶ್ ಬರೀಬೇಕು ಕಾಂಪ್ಲಿಮೆಂಟ್ ಅಂದಾಗ. ಇದರಲ್ಲಿ ಏನು ಕೊಟ್ಟಿದ್ದಾರೆ, ಏನು ಕಂಡಿಬೇಕು ಅನ್ನೋದು ಗೊತ್ತಾಯ್ತು. ಪ್ರಾಬ್ಲಮ್ ನಂಬರ್ 8ಅಲ್ಲಿ ಕಾಂಪ್ಲಿಮೆಂಟ್ ಕೇಳಿದ್ದಾರೆ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ? ಫಸ್ಟ್ ಸೆಟ್ ಕಂಡುಹಿಡ್ಕೊಳ್ಳೋದು, ಆಮೇಲೆ ಕಾಂಪ್ಲಿಮೆಂಟ್ ಬರೆಯೋದು. ಅದರಿಂದ ಹೇಳ್ಕೊಡೋದು ಮರ್ತೆ. ಈ ಡ್ಯಾಶ್ ಅಂದರೆ ಕಾಂಪ್ಲಿಮೆಂಟೇ. ಕಾಂಪ್ಲಿಮೆಂಟ್ ಆಫ್ ಡಿ ಅಂತ ಬರೀ ಅವಶ್ಯಕತೆ ಇಲ್ಲ. ಇಲ್ಲಿ ಬರೆದು ತಪ್ಪೇನಿಲ್ಲ. ಕಾಂಪ್ಲಿಮೆಂಟ್ ಆಫ್ ಸಿ ಅಂತ ಬರೆದು ಆನ್ಸರ್ ಮಾಡೋದು ತಪ್ಪೇನಿಲ್ಲ. ಆ ರೀತಿ ಇಲ್ಲಿ ಏನಾಗುತ್ತೆ? ಎಕ್ಸ್ ಸಚ್ ದಟ್ ಎಕ್ಸ್ ಪ್ಲಸ್ 5 ನಾಟ್ ಈಕ್ವಲ್ಸ್ ಟು 8.
ಇದು 8 ಬರಬಾರ್ದಂತೆ. ಹಾಗಾದ್ರೆ ಇಲ್ಲಿ 8 ಬರದೇ ಇರೋದಕ್ಕೆ ಕಾರಣ ಇನ್ನೊಂದು ವೇಲ್ ಕೂಡ ಎಕ್ಸ್ಪ್ರೆಸ್ ಮಾಡ್ತೀವಿ, ಎಕ್ಸ್ ಸಚ್ ದಟ್ ಎಕ್ಸ್ ನಾಟ್ ಈಕ್ವಲ್ಸ್ ಟು 3. ಯಾಕೆ ಸರ್? ನೋಡಿ ಇವೆರಡು ಒಂದೇ ಸ್ಕೀಮ್ ಆನ್ಸರ್, ಇದು ನಿಮ್ಗೆ ಬೇಗ ಅರ್ಥ ಆಗೋ ಆನ್ಸರ್, ಇದು ಎರಡು ಒಂದೇ, ಎರಡು ಬರೀರಿ. ಹೆಂಗೆ ಸರ್ ಇದು ಇದು ಈಕ್ವಲ್ ಅಂದಾಗ ನೋಡಿ ಅಲ್ಲಿಗೆ ನಿಮ್ಗೆ ಬೇಗ ಅರ್ಥ ಆಗುವಂಥ ಮೆಥಡು, ಒಂದು ಸೆಟ್ಟಲ್ಲಿ ಎಕ್ಸ್ಪ್ರೆಸ್ ವೈಸ್ ಈಕ್ವಲ್ ಟು 8 ಅಂತೆ, ಅದರ ಕಾಂಪ್ಲಿಮೆಂಟ್ ಅಂದ್ರೆ ಅದಕ್ಕೆ ಆಪೋಸಿಟ್ ಮೀನಿಂಗ್ ಬರಬೇಕು. ಸೊ ನಾಟ್ ಈಕ್ವಲ್ ಟು 8 ಬರಬೇಕು. ಇದು ನಿಮ್ಗೆ ಅರ್ಥ ಆಗೋವೆ. ಅವನೇನು ಹೇಳ್ತಾನೆ, ಎಕ್ಸ್ ನಾಟ್ ಈಕ್ವಲ್ ಟು 5. ನೋಡಿ ಎಕ್ಸು 3 ಹಾಕಿದ್ರೇನೆ 8 ಬರೋದು, ಅರ್ಥ ಆಯ್ತಾ? ಎಕ್ಸ್ 3 ಹಾಕಿದ್ರೆ 8 ಬರೋದು. ಯಾವಾಗ 8 ಬರಲ್ಲ, ಎಕ್ಸ್ ನಾಟ್ ಈಕ್ವಲ್ ಟು 3 ಹಾಕಿದ್ರೆ ಬರಲ್ಲ. ಅಲ್ಲಿಗೆ ಎಕ್ಸ್ ನಾಟ್ ಈಕ್ವಲ್ ಟು 3 ಅಂದ್ರು, ಎಕ್ಸ್ ಪ್ಲಸ್ 5 ನಾಟ್ ಈಕ್ವಲ್ ಟು 8 ಅಂದ್ರೆ ಬೋತ್ ಆರ್ ಸೇಮ್. ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ಗೆ ಬರ್ತೀನಿ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 3, 3 ಪ್ಲಸ್ 5 ಇಸ್ ಈಕ್ವಲ್ ಟು 8. ಇಲ್ಲಿ ಇಸ್ ಈಕ್ವಲ್ ತಗೊಂಡ್ರೆ ಇಲ್ಲಿ ಇಸ್ ಈಕ್ವಲ್ ತಗೋಬೇಕು. ಇಫ್ ಎಕ್ಸ್ ನಾಟ್ ಈಕ್ವಲ್ಸ್ ಟು 3, ಫಾರ್ ಎಕ್ಸಾಂಪಲ್ 5, ಎಕ್ಸ್ ಇಸ್ ಈಕ್ವಲ್ ಟು 5, 5 ಪ್ಲಸ್ 5 10, ಬಟ್ ನಾಟ್ 8. X is equal to 20. 20 is not 3. So 20 plus 5, 25. 25 is not 8. ಆ ರೀತಿ. This is the scheme answer. Is it understood? In same problem, Roman number 6 is a terrific problem. English knowledge, maths knowledge, general knowledge ಏನೆಲ್ಲ ಇದ್ರೂ ಆನ್ಸರ್ ಮಾಡೋಕ್ಕೆ ಒದ್ದಾಡ್ತೀರಾ. ನಾನು ಹೇಳ್ತಿರೋದನ್ನ ಅರ್ಥ ಮಾಡ್ಕೋ. ಯು ಬಿ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್. ಏನೆಲ್ಲ ಟ್ರಯಾಂಗಲ್ಸ್ ನೋಡಿದಿರಪ್ಪ ನೀವು? ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್, ಸ್ಕೆಲೆನ್ ಟ್ರಯಾಂಗಲ್, ರೈಟ್ ಮೀನ್ ಐಸೋಸ್ಲೆಸ್ ಟ್ರಯಾಂಗಲ್. ಐಸೋಸ್ಲೆಸ್ ಅಂದ್ರೇನು? ಈಕ್ವಿಲ್ಯಾಟರಲ್ ಅಂದ್ರೇನು? ಎಲ್ಲ 3 ಆ್ಯಂಗಲ್ 60 ಇರಬೇಕು. ಐಸೋಸ್ಲೆಸ್ ಅಂದ್ರೆ 2 ಆ್ಯಂಗಲ್ಸ್ ಆರ್ ಈಕ್ವಲ್. ಸ್ಕೆಲೆನ್ ಟ್ರಯಾಂಗಲ್ ಅಂದ್ರೆ ಯಾವ ಆ್ಯಂಗಲ್ ಈಕ್ವಲ್ ಇರಲ್ಲ. ಇಷ್ಟೆಲ್ಲ ಸೇರಿ ಯುವಲ್ ಇದೆಯಂತೆ. ಅವನೇ ಹೇಳಿದ್ದು ಆಲ್ ಟ್ರಯಾಂಗಲ್ಸ್, ಆಲ್ ಟೈಪ್ ಆಫ್ ಟ್ರಯಾಂಗಲ್ಸ್. ನಾನು ಪಾಸಿಬಿಲಿಟಿ ಎಲ್ಲ ಬರ್ದಾಕಿರಿ. ಮತ್ತು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಈ ರೀತಿ ಹೇಳಬೇಡ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಮೇ ಬಿ ಏನು ಸ್ಕೆಲೆನ್ ಟ್ರಯಾಂಗಲ್ ಆಗ್ಬೋದು, ಆಪೋಸಿಟ್ ಅಡ್ಜಸೆಂಟ್ ಈಕ್ವಲ್ ಆಗ್ಬೋದು, 90 ಆ್ಯಂಗಲ್ ಇರಬೇಕು ಇದ್ದರೆ ಯಾವುದೋ ಒಂದು ಆಗಿರುತ್ತೆ. ಆಗ್ಬೋದಾ? ಎಸ್, ಇಟ್ ಮೇ ಬಿ ಐಸೋಸ್ಲೆಸ್ ಟ್ರಯಾಂಗಲ್ ಅಲ್ಲಿ ಇರುತ್ತೆ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಹೌದಾ? ಎಸ್ ಪ್ಲೀಸ್. ಎ ಅಟ್ಲೀಸ್ಟ್ 1 ಆ್ಯಂಗಲ್ ಈಸ್ ಡಿಫ್ರೆಂಟ್ ಫ್ರಮ್ 60. ಡಿಫ್ರೆಂಟ್ ಅಂದರೆ ನಾಟ್ ಈಕ್ವಲ್ ಅಲ್ವಾ? ಡಿಫ್ರೆಂಟ್ ಅಂದರೆ ನಾಟ್ ಈಕ್ವಲ್ಲು. ಹೆಂಗೆ ಸರ್? ನಿನ್ನ ಮಾರ್ಕ್ಸ್ 20, ನಿನ್ನ ಫ್ರೆಂಡ್ ಮಾರ್ಕ್ಸ್ 25. ಯುವರ್ ಮಾರ್ಕ್ಸ್ ಇಸ್ ನಾಟ್ ಈಕ್ವಲ್ ಟು ಯುವರ್ ಫ್ರೆಂಡ್ ಮಾರ್ಕ್ಸ್. ನಥಿಂಗ್ ಬಟ್ ಯುವರ್ ಮಾರ್ಕ್ಸ್ ಇಸ್ ಡಿಫ್ರೆಂಟ್ ಫ್ರಮ್ ಯುವರ್ ಫ್ರೆಂಡ್ ಮಾರ್ಕ್ಸ್. ಇಸ್ ಇಟ್? ಹಂಗೆ ಡಿಫ್ರೆಂಟ್ ಬದಲು ನಾನು ಏನು ಮಾಡಿದ್ದೀನಿ? ನಾಟ್ ಈಕ್ವಲ್. ಅಲ್ಲಿಗೆ ಇದೆಲ್ಲ ಸೈಡ್ ವರ್ಕು ಅಪ್ಪ. ಇಷ್ಟೆಲ್ಲ ಪಿಕ್ಚರ್ಸು ಸಿವಿಲ್ ಇಂಜಿನಿಯರ್ ಟೈಪ್ ಬಿಲ್ಡಿಂಗ್ ಕಟ್ಟಬೇಡ ಬುಕ್ಲೆಟಲ್ಲಿ, ನಿನಗೆ ಟಾಪಿಕ್ ಅರ್ಥ ಆಗಲಿಲ್ಲ. ದಿಸ್ ಇಸ್ ಆಲ್ ಸೈಡ್ ವರ್ಕ್. ಇದು ಮಾತ್ರ ಇಲ್ಲೇ ಬರ್ಕು ಅಲ್ಲಿಗೆ ಎ ಡ್ಯಾಶ್ ಏನು ಬರಬೇಕಪ್ಪ ಅಂದರೆ ಅಟ್ಲೀಸ್ಟ್ 1 ಆ್ಯಂಗಲ್ ಈಸ್ 60 ನಾಟ್ ಈಕ್ವಲ್ 60 ಅಂದಾಗ ನಮಗೆ ಇವೇ ಬರೋದು. ಯಾವುವು ನೋಡಿ, ಇಲ್ಲೇನು ಬ್ಲ್ಯಾಕ್ ಕಲರಲ್ಲಿ ಬರೆದಿದ್ದೀನೋ, ಇಲ್ಲೇನು ನಾನು ಬ್ಲ್ಯಾಕ್ ಕಲರ್ ಬರ್ದಿನೋ, ಏನು ಟ್ರಯಾಂಗಲ್ ಅದು? 2 ಸೈಡ್ಸ್ ಈಕ್ವಲ್ ಇದ್ರೆ ಐಸೋಸ್ಲೆಸ್. ಅದು ಇಲ್ಲಿಗೆ ಬರುತ್ತೆ 50, 50, 80. ಯಾಕೆ ತಗೊಂಡ್ರಿ ಸರ್? ಒಂದು ಆ್ಯಂಗಲ್ ಆದರೂ 60 ಇರಬಾರ್ದಂತೆ. ಇಲ್ಲಿ 3 60 ಇಲ್ಲ, ನಾಟ್ ಈಕ್ವಲ್ 60 ಬರು. ಮತ್ತೆ ಇಲ್ಲಿ ಅಲ್ಲಿ ಇರ್ತಕ್ಕಂಥವು ತಗೊಳ್ತೇನೆ. ಅಂದರೆ ಏನು ಸರ್ ಇದು? ಎಸ್, ಇದು ಡಿಫ್ರೆಂಟ್ 60, 70. ಎಲ್ಲರೂ ಕೇಳ್ತಾರೆ ಇವಾಗ ನನ್ನ ಡೌಟು, ಮಾಸ್ಟರ್ ಆ್ಯಂಗಲ್ ಈಸ್ ನಾಟ್ ಈಕ್ವಲ್ ಟು 60 ಅಂತ. ನಿನಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತಾ? ಅಟ್ಲೀಸ್ಟ್ 1 ಆ್ಯಂಗಲ್ ನಾಟ್ ಈಕ್ವಲ್ 60 ಇದ್ರೂ ಕೂಡ ಬರ್ಕೋ. ನೋಡಿ ಇವೆರಡು 60 ಇಲ್ಲ. ಅಟ್ಲೀಸ್ಟ್ ಯಾವುದಾದ್ರೂ ಒಂದು 60 ಅಲ್ಲದೇ ಇದ್ರೂ ಅದು ಈ ಸೆಟ್ಟಿಗೆ ಸೇರುತ್ತಂತೆ. ಕನ್ನಡ ಮೀನಿಂಗ್ ಯಾವುದಾದ್ರೂ ಒಂದು ಆ್ಯಂಗಲ್ 60 ಆಗದೆ ಇದ್ರೂ ಆ ಸೆಟ್ಟಿಗೆ ಸೇರುತ್ತಂತೆ. ನೋಡಿ ಇವೆರಡು 60 ಅಲ್ಲ, ಅದಕ್ಕೆ ಸೇರುತ್ತೆ. ಈಗ ಎ ಡ್ಯಾಶ್ ಅಂದರೆ ನಮ್ಗೆ ಎಲ್ಲರಿಗೂ ಗೊತ್ತು. ಎ ಡ್ಯಾಶ್ ಅಂದರೆ ಯು ಮೈನಸ್ ಎ ಅಂತ. ಯು ಅಂದರೆ ಕಂಪ್ಲೀಟ್ ಸೈಡ್ ವರ್ಕ್. ಇದೊಂದು ಮಾತ್ರನೇ ರಫ್ ಕಾಲಮಲ್ಲಿ ಬರೀಬೇಕಿರೋದು. ಇದೆಲ್ಲ ಪ್ರಾಕ್ಟಿಕಲ್ ಮೀನಿಂಗ್. ದಿಸ್ ಇಸ್ ಪ್ರಾಕ್ಟಿಕಲ್ ಮೀನಿಂಗ್ ಆಫ್ ದಿಸ್ ಪ್ರಾಬ್ಲಮ್. ಯು ಡೋಂಟ್ ಎಕ್ಸ್ಪ್ಲೈನ್ ಇನ್ ದ ಎಕ್ಸಾಮಿನೇಷನ್ ದೀಸ್ ಅಂಡ್ ಆಲ್ ಫಿಗರ್ಸ್. You can write at the side, you can understood by these figures. But what we require to given the marks, I will tell you. Please, what is meant by U? All triangles are there. Equilateral triangle,
ಐಸೋಸ್ಲೆಸ್ ಟ್ರಯಾಂಗಲ್, ಸ್ಕೇಲ್ ಅಂಡ್ ಟ್ರಯಾಂಗಲ್ ಇದು ಡಿಫ್ರೆಂಟ್. ಮೈನಸ್ ವಾಟ್ ಈಸ್ ಎ? ಈಕ್ವಲ್ಯಾಟರಲ್ ಟ್ರಯಾಂಗಲ್ ಇದೆಯಾ? ಎಲ್ಲಿ ಇಲ್ಲ. ವಾಟ್ ವಿ ಹ್ಯಾವ್ ಸ್ಕೇಲ್ ಅಂಡ್ ಟ್ರಯಾಂಗಲ್, ಸಾರಿ ಐಸೋಸ್ಲೆಸ್ ಟ್ರಯಾಂಗಲ್. ಎಲ್ಲಿ ಬರೀತಾ ಇದೀನಿ? ಎ ಇದು. ಆಮೇಲೆ ಅನದರ್ ಟ್ರಯಾಂಗಲ್ ಐಸೋಸ್ಲೆಸ್. ಮೂರು ಡಿಫ್ರೆಂಟ್ ಇರ್ತಕ್ಕಂಥವು. ಸೊ ಈ ರೀತಿ ಬರ್ಕೊಂಡಿದ್ವಿ. ಸೊ ಅಲ್ಲಿಗೆ ನಿಮಗೆ ನೋಡಿ, ಇವು ಅಂದರೆ ಎಲ್ಲ ಟೈಪು ಟ್ರಯಾಂಗಲ್ಸ್ ಬರುತ್ತೆ. ಎ ಅಂದರೆ ಒಂದು ಆ್ಯಂಗಲ್ 60 ಇಲ್ಲ ಅಂದರೂ ಕೂಡ ಅದೇನು ಬರುತ್ತೆ. ಇದು ಯಾಕೆ ಬರ್ಕೊಂಡ್ರು ಸರ್? ನೋಡಿ 3 60 ಅಲ್ಲ. ಇದು ಯಾಕೆ ಬರ್ಕೊಂಡ್ರು ಸರ್? 2 60s ಇಲ್ಲ. ಅಟ್ಲೀಸ್ಟ್ ಒನ್ ಆ್ಯಂಗಲ್ ನಾಟ್ ಈಕ್ವಲ್ 60, ಅಟ್ಲೀಸ್ಟ್ ಅಂದರೆ ಒಂದಾದರೂ ಇಲ್ಲಿ ನೋಡಿದ್ರೆ 2 ನಾಟ್ ಈಕ್ವಲ್ ಟು 60 ಇದೆ. ಇವು ಎಲ್ಲಿ ಸೇರ್ತು. ದಿಸ್ ಇಸ್ ಆಲ್ಸೋ ಸೈಡ್ ಪಿಕ್ಚರ್. ದಿಸ್ ಇಸ್ ದ 3D ಫಿಲಮ್ ಆಫ್ ದಿಸ್ ಪ್ರಾಬ್ಲಮ್. ನೋಡಿ ಇಷ್ಟ ಪ್ರಾಬ್ಲಮ್ ಇದ್ರೆ ಇಷ್ಟು ಕಷ್ಟಪಡ್ತದೆ. ಏನು ಉಳಿದಿದೆ? ಇವೆರಡು ಕ್ಯಾನ್ಸಲ್. ನಿನಗೆ ಉಳಿದಿರ್ತಕ್ಕಂಥಾದ್ರೂ ಏನು? ಅಲ್ಲಿಗೆ ಪ್ಲೀಸ್ ಎ ಡ್ಯಾಶ್ ಸ್ಕೆಚ್ ಪೆನ್ ಬರೀತಿಲ್ಲ. ವಾಟ್ ಈಸ್ ಎ ಡ್ಯಾಶ್? ಸೆಟ್ ಆಫ್ ಆಲ್ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್. ದಿಸ್ ಇಸ್ ದ ಆನ್ಸರ್. ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ 1 ಮಾರ್ಕ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಇದೆಲ್ಲ ಪಿಕ್ಚರೈಸ್ ಮಾಡಿದ್ದೀವಿ ನೋಡಿ. ಗೊತ್ತಾಗ್ತಿದೆಯಾ? ಇದು ಬೇಕಾದರೆ ನಾವು ಗ್ರೀನ್ ಇಂಕಲ್ಲೇ ಬರೀವಿ. ಅಂದರೆ ಯಾವ ಟ್ರಯಾಂಗಲ್ ಇಲ್ಲಿಂದ ಎತ್ಕೊಂಡ್ವೋ ಅಲ್ಲಿಂದನೇ ಇಲ್ಲಿ, ಯಾವ ಟ್ರಯಾಂಗಲ್ಲು ಎಲ್ಲಿಂದ ತಗೊಂಡ್ವೋ ಅದೇ ಇಲ್ಲಿ. ಆ ಲೆಕ್ಕಕ್ಕೆ ಬಂದರೆ ಇದು ಮತ್ತೆ ಬ್ಲ್ಯಾಕ್ ಕಲರ್ ಬರೀಬೇಕಂತೀರಿ ಸರ್, ಬರೆಯೋಣ, ತಪ್ಪೇನಿದೆ, ಬ್ಲ್ಯಾಕ್ ಕಲರೇ ಬರೆಯೋಣ. ಈ ಟ್ರಯಾಂಗಲ್ಲು ಎಲ್ಲ ಇದೆ ಯೂನಿವರ್ಸಲ್ ಸೆಟ್ಟಲ್ಲಿ. ಹಾಗಾದರೆ ಇದು ಕೂಡ ಬ್ಲ್ಯಾಕ್ ಕಲರೇ ಬರ್ಕೊಳ್ಳೋಣ. ಇದು ಸೇಮ್. ಹಾಗಾದರೆ ಇದು ಸೇಮ್ ಕ್ಯಾನ್ಸಲ್, ಇದು ಸೇಮ್ ಕ್ಯಾನ್ಸಲ್. ಇದು ಯಾಕೆ ಇಲ್ಲಿ ಬರಲಿಲ್ಲ? ಎಲ್ಲಿ ನಾಟ್ ಈಕ್ವಲ್ ಟು 60 ಇರೋ ಬರ್ಕೋಬೇಕಂತೆ. ಇದರಲ್ಲಿ ಎಲ್ಲ 60 ಇದೆ. ಸೊ ಅದಕ್ಕೆ ಎಲ್ಲಿ ಇದು ಬರೋದಿಲ್ಲ. ಸೂಪರ್ ಪಿಕ್ಚರೈಸೇಷನ್. ಸೊ ಏನು ಉಳಿದಿದೆ ನಿನಗೆ? ಈಕ್ವಲೇಟರ್. ಅದಕ್ಕೆ ಸೆಟ್ ಆಫ್ ಆಲ್ ಈಕ್ವಲೇಟರಲ್ ಟ್ರಯಾಂಗಲ್ಸ್. ಪ್ಲೀಸ್ ದಿಸ್ 2 steps are goes to side work. Your answer in your paper is having only these 2 steps. Is it? So Roman number 6th in the problem number 8 is over. In next class shall we go to 1 mark questions at the bottom page number 75 ಲಾಸ್ಟ್ 1 mark questions ಇದೆ. ನಾವು ಅದರಿಂದ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಕ್ಲಾಸು.